ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ತಾವೆಲ್ಲರೂ ಆರಾಮದಿರಿ ಅಂತ ನಾನು ಅಂದ್ಕೊಂಡೇನಿ. ಓಕೆ, ಮತ್ತು ಎಷ್ಟಾಗತ್ತೆ ಅಷ್ಟು ಆರಾಮಾಗಿ ಇರಾಕ್ ಕಲೀರಿ. ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ, ನಿಮ್ಮ ಪಿತೃಗಳು ಸಂತೃಪ್ತರೇ ಅಂತಂದು ಹೇಳಿ. ಆ್ಯಕ್ಚುಲಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವು ಇದನ್ನು ನಂಬಲಿ ಅಥವಾ ಬಿಡಲಿ. ನೋಡಿರಿ, ನಂಬಿದ್ರೆ ನಿಮ್ದು ಫಾಯ್ದಾ, ಬಿಟ್ಟರೆ ಅದರಿಂದ ನಿಮಗೆ ತೊಂದರೆ ಆಗ್ತೈತಿ ಹೊರತಾಗಿ ಬೇರೆ ರೆಲ್ಮ ಅಂದರೆ ಬೇರೆ ಜಗತ್ತಿನ ಬೇರೆ ಡೈಮೆನ್ಷನ್ದೊಳಗೆ ನಿಂತು ಯಾರೇನು ಕೆಲಸ ಮಾಡ್ತಿರ್ತಾರಲ್ಲ ಅದನ್ನು ನಿಮಗಂತೂ ತಡೆಗಟ್ಟಕ್ಕೆ ಬರೋಂಗಿಲ್ಲ. ಸೊ ಲೈಫ್ನೊಳಗೆ ಹೆಂಗಂದ್ರೆ ಮನುಷ್ಯ ಫ್ಲೆಕ್ಸಿಬಲ್ ಇರಬೇಕು. ಯಾರಾದರೂ ನಮಗೊಂದೆರಡು ಒಳ್ಳೆ ಮಾತು ಹೇಳ್ತಾರಂತಂದರೆ ಕೇಳಕ್ಕೆ ಕಲಿಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಕಲಿಬೇಕು. ಯಾಕೆ ಗೊತ್ತಾ, ಜೀವನದೊಳಗೆ ನೀವು ಫ್ಲೆಕ್ಸಿಬಲ್ ಇದ್ರಿ ಅಂತಂತಂದ್ರೆ ಕೆಲಸ ಆಗ್ತಿರ್ತಾವೆ. ಭಾಳ ರಿಜಿಡ್ ಇದ್ರಿ, ಭಾಳ ಒಟ್ಟ ಬಗ್ತಿರ್ಲಿಲ್ಲ ಅಂತಂತಂದ್ರೆ ಒಂದು ಕೆಲಸ ಏನು ಮಾಡ್ತಾರೆ ಅಂದ್ರೆ ಫಸ್ಟಿಗೆ ದೇವರಾಗಲಿ ಮನುಷ್ಯರಾಗಲಿ ಅಂಥ ಗಿಡಗಳನ್ನ ಕಟ್ ಮಾಡ್ತಾರೆ. ಬಿದ್ದು ಹೋದ್ಮೇಲೆ ಕೆಟ್ಟು ಹೋದ್ಮೇಲೆ ನಮಗೆ ಬುದ್ಧಿ ಬರೋಕ್ಕಿಂತ ಮುಂಚೆ ಅಥವಾ ಆಮೇಲೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಬ್ಬ ಮನುಷ್ಯಾಗ ಎಲ್ಲಾನ ಗೊತ್ತಿರೋಂಗಿಲ್ಲ. ಸೊ ಅದಕ್ಕೆ ಹೆಂಗೆ ಯಾವುದರ ಕಡೆಯಿಂದ ಮೆಸೇಜ್ ಬರ್ತಿತ್ತು ಮಾಡ್ತಿತ್ತು ಅಂತಂತಂದ್ರೆ ಅದನ್ನು ಜೀವನದೊಳಗೆ ಅಳವಡಿಸ್ಕೊಳಕ್ಕೆ ನೋಡಿ, ಅದರಿಂದ ಎಷ್ಟಾಗತ್ತಷ್ಟೇ ಸಮಸ್ಯೆಗಳಿಂದ ಹೊರಗೆ ಬರೋಕೆ ನೋಡ್ಬೇಕು. ಓಕೆ, ನೋಡಿರಿ, ನಂದು ಒಂದು ಇದನ್ನು ಹೇಳ್ತೇನೆ, ನಂದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೇನೆ. ನಾನು 50+. ಓಕೆ, ನಮ್ಮಪ್ಪ ರೀಚಿಂಗ್ 90. ನಮ್ಮಪ್ಪ ಸಣ್ಣವರಿದ್ದಾಗ ನಮ್ಮ ಅಜ್ಜ ತೀರ್ಕೊಂಡ್ರು. ಅಂದರೆ ಲೆಕ್ಕಾಕ್ರಿ ಗ್ಯಾಪ್ ಎಷ್ಟಿರ್ಬೋದು ಅಂತಂದು ಹೇಳಿ. ಆಮೇಲೆ ಅವ್ರು ಸಣ್ಣಾಗಿದ್ದಾಗ ತೀರ್ಕೊಂಡ್ರು ಅಂದ್ಕೂಡ ಅವರು ಏನು ಅವ್ರ ಫಾದರ್ ಬದಲಾಗಿ ಏನು ಯಾವಾಗೇನು ಮಾತಾಡೋಂಗಿಲ್ಲ, ಏನಿಲ್ಲ, ಏನು ಚರ್ಚೆನೇ ಆಗಂಗಿಲ್ಲ ನಮ್ಮ ಮನ್ಯಾಗ ಅದ್ರ ಬದಲಾಗಿ. ಈಗ ಹೋದ ವರ್ಷ ಪಿತೃಪಕ್ಷ ಬರ್ತೈತಲ್ಲ, ಗಣಪತಿಗಿಂತ ಮುಂಚೆ ಬರ್ತೈತೋ ಆಮೇಲೆ ಬರ್ತೈತೋ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಐತೆ. ಅದು 15 ದಿನ ಮಾಡ್ತಾರೆ ಅದನ್ನು. ಅಂದರೆ ಆ ಪೋರ್ಟಲ್ ಓಪನ್ ಆಗಿರ್ತೈತೆ, ನಿಮ್ದು ಆ್ಯನ್ಸಿಸ್ಟರ್ಸದು ಪಿತೃಗಳದ್ದು ಪೋರ್ಟಲ್ ಓಪನ್ ಆಗಿರ್ತೈತೆ. ಅದು ಎಷ್ಟು ಇನ್ನು ಪಿತೃಪಕ್ಷ ಬರೋಕೆ ಒಂದು ತಿಂಗಳೇನೋ ಇತ್ತು. ನಾನು ರಾತ್ರಿ ಮಲ್ಕೊಳಕಂತಂದು ಹೇಳಿ ಹೋದ್ನಿ, ಮಲ್ಕೊಂಡಿದ್ದೀನಿ ಕಾಂತದ್ದು ಬಹುತೇಕ ಒಂದು ಏನಾರು ಜಂಪ್ ಆಗಿರ್ಬೇಕು. ನಮ್ಮ ಅಜ್ಜ ನೆನಪಾಗ್ಯಾರ ನನಗೆ. ನಾನೇ ಎದ್ದು ಹುಡ್ಕಾಡಕತ್ತೇನೆ, ಅಜ್ಜ ನೀವು ಇಲ್ಲೇ ಇದ್ದೀರಿ ಅಂತಂದು ಹೇಳಿ. ಪಟ್ನ ನನಗೆ ಎಚ್ಚರಾತ್, ನಾನು ಯಾವ ಕಾಲನೋ ಯಾವ ಟೈಮು ನಮ್ಮ ಅಜ್ಜ ನನಗೆ ನೆನಪಾಗ್ಯಾರ. ಬಹುತೇಕ ನಮ್ಮ ಅಪ್ಪಗಿನ ಅವ್ರ ಅಪ್ಪ ನೆನಪಿರ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಅತಿ ಸಣ್ಣವ್ರಿದ್ದಾಗನ ತೀರ್ಕೊಂಡು ಹೋಗ್ಯಾರ. ಅವರು ಹೆಂಗಿರ್ತತಿ ಅಂತಂತಂದ್ರೆ ಅವರಿಗೆ ಏನು ಬೇಕಾಗಿರ್ತಲ್ಲ ಅದನ್ನು ಅವರು ನಿಮಗೆ ಮೆಸೇಜ್ ಹೇಳಬೇಕು ಅಂತಂತಂದ್ರೆ ಯಾವ ಮನುಷ್ಯ ಫ್ಲೆಕ್ಸಿಬಲ್ ಅದಾನೋ ಅಥವಾ ಯಾವ ಮನುಷ್ಯ ಲಘು ಸಿಗ್ನಲ್ಸ್ ಅಂತ ತಿಳ್ಕೊತಾನೋ ಮತ್ತು ಬ್ರಾಡ್ ಮೈಂಡೆಡ್ ಅದಾನೋ ಅವ್ರು ಅಂಥವ್ರ ಕಡೆನೇ ಹೋಗಿರ್ತಾರೆ. ಇವು ಯಾವ ಇರ್ತಾರಲ್ಲ ಅಂಥವ್ರಿಗೆ ಏನು ಹೇಳೋಕ್ಕಾಗಂಗಿಲ್ಲ. ಅವಾಗ ಏನಾಕೈತೆ ಗೊತ್ತಾ, ತೊಂದರೆಗಳು ಇಷ್ಟು ಹೆಚ್ಚಿಗೆ ಆಗಿರ್ತಾವಲ್ಲ, ಅವಾಗ ನಮ್ಮ ಪತ್ರಿ ಹಿಡ್ಕೊಂಡು ನಾವು ಕುಂಡ್ಲಿ ಹಿಡ್ಕೊಂಡು ಓಡಾಡ್ತಿರ್ತೇವೆ ನಾವು. ಯಾರೇ ಪ್ಲೀಸ್ ನೋಡ್ರಿ, ಟ್ಯಾರೋ ಕಾರ್ಡ್ ರೀಡರ್ದವ್ರು ನೋಡ್ರಿ, ನಮ್ಗೆ ಯಾರೋ ಜಾದು ಟೋನ ಮಾಡ್ಸ್ಯಾರೇನು ನೋಡ್ರಿ. ಯಾಕಂತಂದ್ರೆ ಎನರ್ಜಿಗೂ ಗೊತ್ತಿರ್ತೈತಿ ನಿಮ್ಮದು ಮೂಗು ಹಿಡಿದ್ರೆ ಬಾಯಿ ತೆಗಿತಾರೆ ಅಂತಂದು ಹೇಳಿ. ಸೊ ಎಲ್ಲಿಂದರೆ ಯಾಕೆ ಆಗಬಲ್ತಕ್ಕ ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ಒಳ್ಳೆ ಅಪಾರ್ಚುನಿಟೀಸ್ ನಿಮ್ಮ ಆ್ಯನ್ಸೆಸ್ಟರ್ಸಿಗೆ ಬರ್ತಿರ್ತಾವೆ, ಅಂದರೆ ನಿಮ್ಮ ಪಿತೃಗಳಿಗೆ ಬರ್ತಿರ್ತಾವೆ. ಎದ್ರದ್ದು ಅಪಾರ್ಚುನಿಟಿ ಬರ್ತಿರ್ತಾವೆ ಅಂದ್ರೆ ಅವ್ರದ್ದು ಲೈಫ್ ಮುಂದೆ ಪ್ರೋಗ್ರೆಸ್ ಆಗಕ್ಕೆ. ಅವರು ಎಲ್ಲರೂ ಸ್ಟಕ್ ಆಗಿದ್ರು ಅಂತ ಇಟ್ಕೋರಿ, ಇದ್ರರ್ಥ ಅವ್ರು ಅಲ್ಲೇ ಇರ್ತಾರೆ ಪಾಪ. ಅವ್ರಿಗೂ ಮುಂದೆ ಹೋಗಿ ಎಲ್ಲಾದರೂ ತಮ್ಮ ಜೀವನ ಮಾಡಬೇಕು, ಎಲ್ಲಾದರೂ ಹುಟ್ಟಬೇಕು, ಬಾಳಬೇಕು, ಬದುಕಬೇಕು ಅಂತ ಎಲ್ಲರಿಗೂ ಆಸೆ ಇರ್ತೈತಿ. ಅದರದ್ದು ಎಲ್ಲಿ ಸ್ಟಕ್ ಆಗಿರ್ತಾರಲ್ಲ ಅಲ್ಲಿಂದ ತೆಗೆಯೋದು ನಮ್ಮ ಮನೆತನದ ಕೆಲಸ, ನಮ್ಮ ಮನೆಯೊಳಗೆ ಇದ್ದವ್ರದ್ದು ಕೆಲಸ ಅದನ್ನು. ನಮ್ಮ ಅಜ್ಜ, ಅವ್ರ ಅಜ್ಜನ ಅಜ್ಜ, ನಾವು ನಮ್ಮಲ್ಲಿ ಎಷ್ಟು ತಲೆಮಾರದಿಂದ ಬಂದಿರ್ತೀವಿ ಅಂತಂತಂದ್ರೆ ಯಾರಿಗೂ ಗೊತ್ತಿಲ್ಲ ಇನ್ನೂವರೆಗೂ. ಸೊ ಅದಕ್ಕೆ ಈ ವಿಷಯದೊಳಗರೆ ಅಟ್ಲೀಸ್ಟ್ ನನಗೆ ತಿಳಿದದ್ದು ಒಂದು 4 ಮಾತು ಹೇಳ್ತೀನಿ. ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಬೇಕು. ಇದನ್ನು ನಾನು ಏನು ಹೇಳ್ತೀನಿ ಅದನ್ನು ನೋಡಿರಿ, ಕೇಳಿರಿ, ನಿಮ್ಗೆ ಹೆಂಗೆ ಅನಿಸ್ತತಿ ಅಂಥೇಳಿ. ಸಾಧ್ಯ ಆದ್ರೆ ನೀವು ಮಾಡಿರಿ. ಓಕೆ, ಸೊ ಇವತ್ತು ಟ್ಯಾರೋ ಕಾರ್ಡ್ ಯೂಸ್ ಮಾಡಿ ಮತ್ತು ಈ ಏಂಜಲ್ ಕಾರ್ಡ್ಸ್ ಯೂಸ್ ಮಾಡಿ. ಯಾಕಂದ್ರೆ ಏಂಜಲ್ಸ್ ಕಾರ್ಡ್ ಯಾಕೆ ಯೂಸ್ ಮಾಡಕತ್ತೀನಿ ಅಂತಂತಂದ್ರೆ, ಏಂಜಲ್ಸು ನಿಮ್ಮ ಪಿತೃಗಳ ಕಡೆಯಿಂದ ಮೆಸೇಜ್ ತೊಗೊಂಬರ್ತಾರೆ ಅಂತ ಇಟ್ಕೋರಿ. ಯಾಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ತಾವು ಎಲ್ಲೆಲ್ಲಿರ್ತಾರೆ ಅಲ್ಲಿಂದ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಮಗಂತೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಮಾಡಿದರೂ ಸಹಿತ ಹೆಂಗಿರ್ಬೇಕು ಅಂತಂದ್ರೆ, ನಮಗೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಆ ಮನುಷ್ಯಾಗ ಆ ಸಿಗ್ನಲ್ಸ್ ತಿಳ್ಕೊಳ್ಳೋಷ್ಟು ಬುದ್ಧಿ ಇರಬೇಕು. ಅಂದ್ರೆ ಅವ್ರಿಗೆ ಮೆಸೇಜ್ ಕೊಡೋಕೆ ಅಡ್ಡಿ ಇಲ್ಲ. ಅದರ್ವೈಸ್ 2 ಸರ್ತಿ ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಪಾಪ ಅವ್ರಿಗೆ ನಿರಾಸೆ ಆಗಿರ್ತೈತಿ. ಸೊ ಇವತ್ತು ಏಂಜಲ್ ಕಡೆಯಿಂದ ನಾವು ಕೇಳೋಣ, ಅವ್ರು ತಮ್ಮ ರೆಲ್ಮ್ದಿಂದ ಅಂದರೆ ಯಾವ ಡೈಮೆನ್ಷನ್ದಾಗ ಅದಾರ ಅಲ್ಲಿಂದ ಅವ್ರು ನಮ್ಮ ಸಲುವಾಗಿ ಏನು ಮೆಸೇಜ್ ಕೊಡಾಕತ್ತಾರ ಅಂತಂದು ಹೇಳಿ. ಓಕೆ, ನಾ ಇಲ್ಲೇ 2 ಪೈಲ್ ಇಟ್ಟೇನೆ. ಇದು 1 ಕೌಡಿ, ಇದು 2 ಕೌಡಿ. ಓಕೆ, ತಮಗೆ ಯಾವ್ದು ಬೇಕೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ.
ಸೊ ಅದ್ರ ಪ್ರಕಾರ ನಾವು ಟ್ಯಾರೋ ರೀಡಿಂಗ್ ಮಾಡಿ ನೋಡೋಣ, ಆಯಿತಾ? ಸೊ ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡ್ರಿ ಅವ್ರ ಸಲುವಾಗಿ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂತಂದ್ರೆ, ನಾ ಈಗ ಜಸ್ಟ್ ಒಂದು ಫೋನ್ ಬಂದಿತ್ತು ನನಗೆ. ಇವತ್ತು ನಾ ಒಂದು ಶಾರ್ಟ್ ಹಾಕೇನಿ ನೋಡ್ರಿ. ಇವತ್ತು ಚಂದ್ರಮ ತುಲಾರಾಶಿಯೊಳಗೆ ಸ್ವಾತಿ ನಕ್ಷತ್ರ ಸ್ವಾಮಿ ರಾಹು ಅಂತಂದ್ರೆ ಮೊಬೈಲು, ಕ್ಯಾಮ್ರಾ, ಭ್ರಮೆ, ಚೀಟಿಂಗು, ಮೋಸ ಮಾಡೋದು ಈ ವಿಷಯ ಮಾಡ್ತಾನೆ. ಯಾಕಂದ್ರೆ ಸ್ವಾತಿ ರಾಹು ನಕ್ಷತ್ರದೊಳಗಿತ್ತಂದ್ರೆ ಈ ಥರ ಆಗ್ತತೆ. ನಾನಿವತ್ತು ಏನು ಹಾಕೇನಲ್ಲ, ಇವತ್ತು ಅವ್ರ ಜೊತೆ ಅದೇ ಆಗೈತಿ. ಏನಾಗೈತಿ ಅಂತಂದ್ರೆ ಇಮೋಷ್ನಲಿ ಓವರ್ಫ್ಲೋ ಆಗಿ ಯಾರಿಗೇನೋ ಹೇಳಕ್ಕೆ ಹೋದಾಗೆಲ್ಲ ಗದ್ಲಾಡ್ಸ್ಕೊಂಡ್ಬಿಟ್ರೆ ಅವ್ರು ಯಾರು ಕೇಳ್ಯಾರ ಅವ್ರು ಅದ್ರದ್ದು ಮಿಸ್ಯೂಸ್ ಮಾಡ್ಕೊಂಡ್ರು. ಇವತ್ತಿನ ದಿನ ಹಂಗೈತೆ. ಅದಕ್ಕೆ ಶಾರ್ಟ್ ನೋಡುತ್ತ ಬರ್ರಿ. ಯಾಕಂದ್ರೆ ನಾನು ಬೆಳಿಗ್ಗೆ ಹಾಕಿರ್ತೇನಲ್ಲ, ಕಾರ್ಡ್ಸ್ ನೋಡಿದ ಮೇಲೆ ಅದನ್ನು ಕೇಳಿದ ಮೇಲೆ ನಿಮ್ಗೆ ಗೊತ್ತಾಗ್ಬೇಕು. ಏನಪ್ಪ ಅಂದ್ರೆ ಇಮೋಷ್ನಲಿ ಓವರ್ಫ್ಲೋ ಹಾಕೇವಿ ಅಂತಂದ್ರೆ ಇಮೋಷನ್ಸ್ ಮೇಲೆ ಇವತ್ತು ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಇದು ಗೈಡೆನ್ಸ್. ನಾನು ನಿಮಗೆ ಯಾಕೆ ನೋಡಂತ ಹೇಳಕತ್ತೇನೆ ಅಂತಂದರೆ, ಯಾರು ಮಾನಸಿಕವಾಗಿ ಸ್ವಲ್ಪ ವೀಕ್ ಅದಿರಿ ಅವ್ರು ಶಾರ್ಟ್ಸ್ ನೋಡುತ್ತ ಬರ್ರಿ. ನೋಡಿರಿ, ಇದನ್ನು ಹೇಳೋದು ನನ್ನ ಧರ್ಮ. ನಾ ಹೇಳಕತ್ತೇನೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಅಂದರೆ ನಾವು ನೋಡ್ರಿ ಅಂತಂದು ನಾನು ನಿಮಗೆ ಹೇಳಾಕತ್ತೀನಿ ಶಾರ್ಟ್ಸ್ ಅಂತಂದು ಹೇಳಿ. ಯಾಕಂತಂದ್ರೆ ಮೆಂಟಲಿ ವೀಕ್ ಇದ್ದವ್ರಿಗೆ ಮೊದಲೇ ಏನಾಕತ್ತಂದ್ರೆ ಅದರದ್ದು ಆನ್ಸರ್ ನಿಮಗೆ ಮೊದಲೇ ಬಂದುಬಿಟ್ಟಿರ್ತೈತಿ. ಅಂದರೆ ಬೆಳಿಗ್ಗೆ ನಾ 8:08 ಸುಮಾರು ಹಾಕಿರ್ತೇನೆ. ನೀವು ಅದನ್ನು ನೋಡಿದ್ರಿ ಅಂತಂದ್ರೆ ಫುಲ್ ಡೇ ಹೆಂಗೆ ಹೋಗ್ಬೋದು ಅಂತಂದು ಹೇಳಿ ನಿಮಗೊಂದು ಐಡಿಯಾ ಇರ್ತೈತಿ. ನೀವು ಅದನ್ನು ಮಾಡೋಕೆ ಹೋಗ್ಬೇಡ್ರಿ. ಯಾವಾಗಿದ್ರೂ ಚಂದ್ರಮ ರಾಹು ನಕ್ಷತ್ರದೊಳಗೆ ಕೇತು, ಶನಿ, ಆಮೇಲೆ ಮಾರ್ಸ್ ಇವ್ರ ನಕ್ಷತ್ರದೊಳಗೆ ಇದ್ದ ಅಂತಂತಂದ್ರೆ ಸ್ವಲ್ಪ ಇಮೋಷನ್ಸ್ ಮೇಲನ್ರಿ, ನಾಲ್ಗೆ ಮೇಲನ್ರಿ, ವಿಚಾರಗಳ ಮೇಲನ್ರಿ ಹಿಡ್ತಾ ಇರ್ಬೇಕು. ಯಾಕಂದ್ರೆ ಇವೆಲ್ಲ ಲಡಾಯಿ ಝಗಡೆಕ ಕಾರಕ ಗ್ರಹ ಇವೆಲ್ಲ. ಅವ್ರು ಚಂದ್ರಮ ಅಂತಂದ್ರೆ ಏನೋ ಇಮೋಷನ್ಸು, ಫೀಲಿಂಗು. ನಿಮ್ಮ ಇಮೋಷನ್ಸ್ ಓವರ್ಫ್ಲೋ ಆಗಿ ನೀವು ಅವ್ರಿಗೆ ಹೇಳ್ತಿರ್ತೀರಿ. ಸೊ ತೊಂದರೆಗೆ ಹಾಕೋಬೇಡ್ರಿ. ಅದಕ್ಕೆ ಶಾರ್ಟ್ಸ್ ನೋಡುತ್ತ ಬರ್ರಿ. ಬೆಳಿಗ್ಗೆ ಎದ್ದು ಕೂಡ ಹಾಕಿರ್ತೇನೆ ನಾನು, ನೋಡುತ್ತ ಬರ್ರಿ. ಅದನ್ನು ನೋಡಿ ನೀವು ನಿರ್ಧಾರ ಅಂದ್ರೆ ಎಚ್ಚರಿಕೆಯಿಂದ ಇರುತ್ತೆ ಬರ್ರಿ ಸ್ವಲ್ಪ. ಚಲೋ ಅಪ್ನೆ ಅಪ್ಪ ಆಗಿ ಬರೀ ನೋಡೋದು ಬಿಡೋದು ಇವನ್ನ ವೀಡಿಯೋಸ್ ಅಂತ ಹಾಗಲ್ಲ. ಅದರಿಂದ ನಿಜವಾಗ್ಲೂ ಏನಾದರೂ ಕಲ್ಕೊಳತ್ತೆ ಬರ್ರಿ. ಈ ವಿಡಿಯೋ ನೀವು ನೋಡಾಕತ್ತಿದ್ರಿ, ನನ್ನ ಸಲಾಗಿ ಒಂದು 40 ನಿಮಿಷ ಹಾಕ್ತಿದ್ರಿ, ನೋಡಿದ್ರಿ, ಮತ್ತು ಮುಂದಿನ ವೀಡಿಯೋಕ್ಕೆ ಹೋದ್ರಿ. ವಾಟ್ ಈಸ್ ದ ಯೂಸ್? ಸಿಂಪ್ಲಿ ಯು ವೇಸ್ಟೆಡ್ 40 minutes. ಸೊ ಫಸ್ಟ್ ಫೈಲ್ ಯಾರು ಚೂಸ್ ಮಾಡ್ಕೊಂಡಿರಿ ನೋಡಿರಿ, ಅವರಿಗಾಗಿ ನಿಮ್ಮ ಪಿತೃಗಳಿಂದ ಏನು ನಿಮಗೆ ಮೆಸೇಜ್ ಬರ್ತಾ ಇದೆ. ಪಿತೃಗಳಿಂದ ಮೆಸೇಜ್ ಅಲ್ಲ, ಈ ಈ ಈ ರೀಡಿಂಗ್ನಿಂದ ಏನು ನೋಡೋಣ ಅಂತಂದ್ರೆ, ನಿಮ್ಮ ಪಿತೃಗಳು ಸಂತೃಪ್ತ ಅದಾರೇನು ನಿಮ್ಮ ನಡವಳಿಕೆಯಿಂದ, ಅಥವಾ ನೀವು ಜೀವನ ಮಾಡೋ ಪದ್ಧತಿಯಿಂದ, ಅಥವಾ ಅವ್ರ ಲೀನಿಯೇಜ್ ಯಾವ ದಿಶೆಯ ಕಡೆ ಹೊಂಟೈತಿ ಅದರಿಂದ ಅವರು ಸಂತೃಪ್ತ ಅದಾರೇನು ಅಂಥೇಳಿ ನೋಡೋಣ. ಮತ್ತು ಅಂದ್ರೆ ಈ ಸಂತೃಪ್ತ ಅದಾರೋ ಇಲ್ಲೋ ಅಂತಂತಂದ್ರೆ ಇವೆಲ್ಲ ಕ್ಯಾರೆಕ್ಟರ್ಸ್. ಅಂದರೆ ಇದರ ಅರ್ಥ ನೀವು ಏನೇನು ಮಾಡಾಕತ್ತೀರಿ ಅಂತಂದು ಹೇಳಿ ಗೊತ್ತಾಕತ್ತಿದ್ರ ಮೇಲೆ. ಇದರಿಂದ ಅವ್ರು ಬೇರೆ ರೆಲಮ್ದಾಗ ಅವ್ರು ಇದ್ರೂ ಸಹಿತ ಅವ್ರಿಗೆಲ್ಲ ಮೆಸೇಜಸ್ ಹೋಗ್ತಿರ್ತಾವೆ, ನೀವು ಏನು ಮಾಡತ್ತೀರಿ ಏನಿಲ್ಲ ಅಂತ ಅವ್ರಿಗೆಲ್ಲ ಗೊತ್ತಾಗಿರ್ತೈತಿ. ಸೊ ಅವರು ಸಂತೃಪ್ತ ಅದಾರೋ ಏನಿಲ್ಲೋ ಈ ಕಾರ್ಡ್ಸಿಂದ ನೋಡೋಣ. ತಾವು ಯಾರೆಲ್ಲ ಫಸ್ಟ್ ಕೌಡಿ ಚೂಸ್ ಮಾಡ್ಕೊಂಡಿದ್ರಿ ಅಥವಾ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗೆ ರೀಡಿಂಗ್ ಏನೈತೆ ನೋಡ್ರಿ. ಇದೇನು ತೋರಿಸ್ತತಿ ಅಂತಂತಂದ್ರೆ, ಸರ್ವೈವಲ್ಲಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ನಿಮಗೆ ದೊರೀತಾ ಇಲ್ಲ ಅಂತ ಇದರ ಅರ್ಥ. ಸರ್ವೈವಲ್ ಅಂದ್ರೆ ಬದುಕುದ್ರ ಸಲುವಾಗಿ ಏನೆಲ್ಲ ಬೇಕಾಗಿತ್ತಲ್ಲ ಅದ್ರ ಸಲುವಾಗಿ ನಿಮಗೆ ಅಷ್ಟು ಜಾಡ್ನಿ ಮಾಡೋಕ್ಕಾಗತ್ತಿಲ್ಲ ಅಂತದ್ರ ಅರ್ಥ. ಎಷ್ಟೆಲ್ಲ ನಿಮ್ಗೆ ಅಪಾರ್ಚುನಿಟೀಸ್ ಬರ್ತಾವೆ, ದೇವ್ರು ನಿಮ್ಗೆ ಎಷ್ಟೆಲ್ಲ ಅಪಾರ್ಚುನಿಟೀಸ್ ಕೊಡ್ತಾನೆ, ನೀವು ಸರಿ ಹಂಗೆ ಪ್ಲ್ಯಾನ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಆದ್ರೆ ಹೆಂಗೆ ಅಂತಂತಂದ್ರೆ ನಿಮ್ಮ ಊಟ ಯಾಕೋ ಆಯುಷ್ಯದೊಳಗೆ ಮುಂದೆ ಹೋಗೋಕ್ಕಾಗವಲ್ತು. ಬರೀ ಪ್ಲ್ಯಾನಿಂಗ್ ಅಷ್ಟೇ ಆಕೈತಿ. ಬರೀ ಪ್ಲ್ಯಾನ ಮಾಡೋದು ಎಲ್ಲೇ ಅದರದ್ದು ನಾವು ಫಲ ಉಣಬೇಕು ಅಥವಾ ಅದನ್ನು ಎಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿ ಏನಾದರೂ ಕೆಲಸ ಶುರು ಮಾಡಬೇಕು ಅನ್ನೋದಕ್ಕೆ ಎಲ್ಲರೂ ನೀವು ಸ್ಟಕ್ಕಾಗಿ ನಿಲ್ಲಾಕತ್ತೀರಿ.
ಈಗ ಹೆಂಗೈತಿ ಅಂದರೆ ಎಂಪರರ್ ಕಾರ್ಡ್ ನೋಡಿದರೆ ಏನು ಹೇಳ್ಬೋದು ಅಂತಂದ್ರೆ ಏನಾದರೂ ಪ್ರಾಪರ್ಟಿ ಇಶ್ಯೂಸ್ ಇರ್ಬೋದು ನಿಮ್ಮಲ್ಲಿ. ಪ್ರಾಪರ್ಟಿ ಇಶ್ಯೂಸ್ ಇರ್ಬೋದು, ಯಾರು ನಿಮ್ಮನ್ನು ಡಾಮಿನೇಟ್ ಮಾಡ್ತಿರ್ಬೋದು, ಆ ಥರದ್ದು ಏನಾದರೂ ವಿಷಯಗಳು ನಿಮ್ಮಲ್ಲಿ ಈಗ ಸದ್ಯ ನಡೆಯಕತ್ತಿರ್ಬೇಕು. ಓಕೆ. ಆಮೇಲೆ ಹೆಂಗೈತಿ ಅಂದ್ರೆ ನಿಮ್ಮದು ಪ್ರಾಬ್ಲಮ್ ಏನೈತಿ ಅಂತಂದ್ರೆ ಮಲ್ಟಿಪಲ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಸರ್ವೈವಲ್ಲಿಗೆ ಪ್ರಾಬ್ಲಮ್ ಆಗಾಕತ್ತಿರ್ಬೇಕು ಈಗ ಬಹುತೇಕ. ಕಾನ್ಸ್ಟಂಟ್ಲಿ ಬ್ಯಾಲೆನ್ಸ್ ಮಾಡೋದು ಕಂಟಿನ್ಯೂಸ್ ಹಂಗೆ ಅಂದರೆ ಮನುಷ್ಯಾಗ ಒಟ್ಟು ಹಿಂಗೆ ಸಮಾಧಾನ ಅಂತಲೇ ಇರೋಂಗಿಲ್ಲ ಮನಸ್ಸಿಗೆ. ಹೌದಪ್ಪ ಇವತ್ತೊಂದಿಷ್ಟು ಆಯ್ತು, ಇದನ್ನು ಮುಗಿಸಿದ್ನಿ ಅಂತ ಅನ್ಕೊಡೋದನ್ನ, ಇದನ್ನು ಮುಗಿಸಿದ್ನಿ ಅಂತ ಅನ್ಕೊಡೋದ ಮತ್ತು ಬಾಗಿಲು ಬಡಿತಿರ್ತೈತಿ. ಏನಪ್ಪ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಒಳಗೆ ಎಂಟರ್ ಆಗಿರ್ತೈತಿ. ಇದನ್ನು ಮೇಂಟೈನ್ ಮಾಡ್ಬೇಕು. ಇದನ್ನು ಹೆಂಗೆ ಮೇಂಟೈನ್ ಮಾಡಿದ್ರಿ, ಅದಕ್ಕೆ ಶುರು ಆತ್ರಿ ಮತ್ತು. ಸೊ ಹೆಂಗಂತಂದ್ರೆ ನೀವು ನನಗೆ ಅನ್ಸಿದ ಮಟ್ಟಿಗೆ ಗಡಿಬಿಡಿ ಒಳಗೆ ಏನಾದರೂ ಡಿಸಿಷನ್ಸ್ ಏನಾದರೂ ತೊಗೋತೀರಿ ಅಂತ ಅನಿಸುತ್ತೆ. ಹೌದು, ಮತ್ತು ಒಮ್ಮೆ 3-4 ಪ್ರಾಬ್ಲಮ್ಸ್ ಬಂದು ಕೂಡ ಮನುಷ್ಯಾಗ ಗೊತ್ತಾಗಂಗಿಲ್ಲ ಏನಪ್ಪ ಮಾಡಲಿ ಅಂತಂದೇಳಿ. ಗಡಿಬಿಡಿ ಒಳಗೆ ನೀವು ಏನಾದರೂ ಡಿಸಿಷನ್ಸ್ ತೊಗೋತೀರ, ಆ ಡಿಸಿಷನ್ಸಿಗೆ ಆಮೇಲೆ ಪಶ್ಚಾತ್ತಾಪ ಪಡ್ಬೇಕು. ಅದರಿಂದ ಏನಂತಂದ್ರೆ ಜಗ್ಲಿಂಗ್ ಮಾಡೋದು. ಜಗ್ಲಿಂಗ್ ಅಂದರೆ ಮೇಂಟೈನ್ ಮಾಡೋದು. ಒಮ್ಮೆ ಈ ಕಡೆ ರೊಕ್ಕ ಅವ್ರಿಗೆ ಕೊಡೋದು, ಅವ್ರ ರೊಕ್ಕ ಅವ್ರಿಗೆ ಕೊಡೋದು, ಇವ್ರ ರೊಕ್ಕ ಇವ್ರಿಗೆ ಕೊಡೋದು. ಬಟ್ ಅದು ಸಾಲಲ್ಲೇ ಸೂತತಿರ್ತೈತಿ. ನೀವು ನಡಕ್ಕೆ ನಿಂತಿರ್ತೀರ, ಸೂತತಿರ್ತೈತಿ. ಅದು ಎಲ್ಲೂ ಕಂಪ್ಲೀಟ್ ಅಂತಂದು ಹೇಳಿ ಆಗಂಗೇ ಇಲ್ಲ. ಓಕೆ. ಪ್ರಾಪರ್ಟಿ ರಿಲೇಟೆಡ್ನು ಸಾಕಾಗೋಷ್ಟು ಏನಾದರೂ ನಿಮ್ಮ ಪ್ರಾಬ್ಲಮ್. ಇದು ಕಾರ್ಡ್ ಅಂದರೆ ರಾಹುನ ಕಾರ್ಡ್. ಇದು ರಾಹು ಅವ್ರ ಕೇತು ಎನ್ಸಿಸ್ಟ್ರಸ್ಸಿಗೆ ಪ್ರಾಬ್ಲಮ್ ತೊಗೊಂಬರ್ತಾರೆ ಅವರು. ಈಗ ಫ್ರ್ಯಾಂಕ್ಲಿ ಅಂತಂತಂದ್ರೆ ನಿಮ್ಮ ಲೀನಿಯೇಜದೊಳಗಿಂದ ಏನಿದೆ ಪ್ರೋಗ್ರೆಸ್, ಆ್ಯಕ್ಚುಲಿ ನಿಮ್ಮ ಲೀನಿಯೇಜ್ದೊಳಗೆ ಏನೂ ಪ್ರೋಗ್ರೆಸ್ನ ಅಂತಂತಿಲ್ಲ. ನಿಮ್ಮ ಕುಟುಂಬದೊಳಗನ್ರಿ, ನಿಮ್ಮ ಮನೆತನದೊಳಗನ್ರಿ ಏನೂ ಅಂಥದ್ದು ಪ್ರೋಗ್ರೆಸ್ ಅಂತಿಲ್ಲ, ಡೆವಲಪ್ಮೆಂಟ್ ಅಂತಿಲ್ಲ. ನಿಮ್ಮ ಹಿರಿಯರು ನಿಮ್ಮ ಸಲುವಾಗಿ ಏನು ಅಂದ್ಕೊಂಡಿದ್ರು ಅದು ನಿಮ್ಮ ಫ್ಯಾಮಿಲಿಯೊಳಗೆ, ನಿಮ್ಮ ಲೀನಿಯೇಜ್ದೊಳಗೆ ಆಗಾಕತ್ತಿಲ್ಲ ಅದು. ಮತ್ತು ಈಗ ಸದ್ಯ ಅವ್ರ ಅವ್ರ ಆಶೀರ್ವಾದನೂ ನಿಜವಾಗ್ಲೂ ಇದಕ್ಕೊಂದು ಸ್ವಲ್ಪ ಕಡಿಮೆನೇ ಐತಿ. ಯಾಕಂದ್ರೆ ನೋಡಿರಿ, ಸರ್ವೈವಲ್ ಪ್ರಾಬ್ಲಮ್ ಐತಿ. ಸರ್ವೈವಲ್ಲಿಗೆ ಎಷ್ಟು ಬೇಕಷ್ಟು ಸಿಗ್ತಾ ಇಲ್ಲ. ಬರೀ ಪ್ರಾಬ್ಲಮ್ಸ್ ಒಂದು ಲೂಪ್ ಐತೆ. ಆ ಲೂಪ್ನಾಗ ಸತತ ಸುತ್ತಿರ್ತೀರಿ ನೀವು. ಸೊ ನಿಮ್ಮ ಎನ್ಸಿಸ್ಟರ್ಸ್ ಏನಂತಂದ್ರೆ ಅವರು ಸಂತೃಪ್ತರಿಲ್ಲ ಫ್ರ್ಯಾಂಕ್ಲಿ. ಹಿಂಗೂ ಇರ್ಬೋದು. ಈಗ ಯಾರಾದರೂ ನಿಮ್ಮ ಮಕ್ಕಳ ಜೊತೆನೂ ನಿಮ್ದು ಏನಾರ ಜಗಳದು ಆಗ್ತಿರ್ಬೇಕು. ಅವು ಭಾಳ ಸಿಟ್ಟಿನೂ ಇರಬೇಕು ಮನ್ಯಾಗ ಮಕ್ಕಳು. ಅಥವಾ ಮತ್ತು ಹಿಂಗೆ ಯಾರು ಇರ್ತಿರ್ಬೇಕಲ್ಲ, ಭಾಳ ಜೋರಂಗೆ ಮಾತಾಡ್ತಿರ್ಬೇಕು, ಜೋರಂಗೆ ಮಕ್ಕಳು ಒದರಾಡ್ತಿರ್ಬೇಕು. ಆ ಥರದ ವಿಷಯಗಳು ನಿಮ್ಮಲ್ಲಿ ಆಗ್ತಿರ್ಬೋದು. ಸಾಲಿ ಕಲಿಯಾಕೆ ಹಿಂದೆ ಮುಂದೆ ಮಾಡ್ತಿರ್ಬೇಕು. ಹೇಳಿದ ಮಾತು ಕೇಳಂಗಿಲ್ಲ, ಮಂಡಿರ್ತಾವು. ಶಾಲೆಯೊಳಗೆ ಪ್ರೋಗ್ರೆಸ್ಸನ್ನು ಕಡಿಮೆ ಇರ್ತಿರ್ಬೇಕು, ಕ್ಯೂರಿಯಾಸಿಟಿ ಕಡಿಮೆ ಇರ್ತಿರ್ಬೇಕು. ಅಂದರೆ ಅವ್ರು ಯಾವುದೋ ವಿಷಯದಿಂದ ಒಟ್ಟು ಡಿಸ್ಕರೇಜ್ ಆಗ್ತಿರ್ತಾರೆ. ಅವ್ರಿಗೆ ಡೆವಲಪ್ಮೆಂಟ್ ಅಂತಿಲ್ಲ, ಅವ್ರಿಗೆ ಅವ್ರು ಎನ್ಕರೇಜ್ ಆಗಬೇಕು ಅನ್ನುವಂಥ ಅಟ್ಮಾಸ್ಫಿಯರ್ ಆಸ್ಪಾಸ್ ಇಲ್ಲ. ಸೊ ನೀವು ಸದ್ಯ ಇದ್ರ ಬದಲಾಗಿ ನೀವು ವಿಚಾರ ಮಾಡಬೇಕು. ನೋಡ್ರಿ, ಮಕ್ಕಳ ಬದಲಾಗಿ ನಾ ಯಾಕೆ ಹಿಂಗೆ ಹೇಳಿದೆ ಗೊತ್ತಾ? ಇದು ನನ್ನ ಕಡೆಯಿಂದ ಒಂದು ಇದನ್ನಂತ ನೀವು ಇಟ್ಕೊಡ್ರಿ. ನೋಡಿರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದ್ರೆ ನೀವು ಇದನ್ನು ಫಾಲೋ ಮಾಡೋಕೆ ಅಡ್ಡಿಲ್ಲ. ಈಗ ನಿಮ್ಮ ಮನೆಗೆ ಯಾರೇ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ತಮ್ಮನ ಮಕ್ಕಳು ಹಿಂಗೆ ಯಾರೇ ಬರ್ತಾರೆ ಕೆಲವು ಸರ್ತೆ ನಿಮ್ಮಲ್ಲೇ ತಂದು ಇಡ್ತಾರೆ ಅದನ್ನು ಹುಡುಗರನ್ನ. ಶಾಲೆ ಕಲಿಯಾಕಲ್ಲೇ ಕಾಕನ ಮನ್ಯಾಗ ಅದನ್ರಿ, ಮಾಮನ ಮನ್ಯಾಗ ಅದನ್ರಿ ಅಂತಂದು ಹೇಳ್ತಿರ್ತಾರೆ. ನಾ ಕರೆನ ಹೇಳ್ತೀನಿ, ನೋಡಿರಿ, ನನಗೇನು ನಿಮಗೆ ಯಾರಿಗೂ ಟಾರ್ಗೆಟ್ ಮಾಡ್ಬೇಕಂತೂ ನಂದು ಏನೂ ಮನಸ್ಸಿಗೆ ಇಚ್ಛೆ ಇಲ್ಲ. ನಿಮಗೆ ಬೇಕಾದ್ರೆ ಅಳವಡಿಸ್ಕೊಡ್ರಿ, ಬೇಡಾದ್ರೆ ಬಿಟ್ಬಿಡ್ರಿ, ಅದು ನಿಮ್ಮ ಇಷ್ಟ. ಆ ಮಕ್ಕಳನ್ನ ಚೆಂದಾಗೆ ನೋಡ್ಕೊಳ್ತು ಬರ್ರಿ. ಹೆಣ್ಣು ಹುಡುಗರನ್ನ ತಂದಿಟ್ರೆ ಅವಕ್ಕೆ ಮನ್ಯಾಗಿಂದೆಲ್ಲ ಭಾಳ ಕೆಲಸ ಹಚ್ಚೋದು, ನಮ್ಮ ಮಕ್ಳಿಗೆ ಹಚ್ಚೋಂಗಿಲ್ಲ ಅಂಥವನ್ನೆಲ್ಲ ಖರೇನ ಮಾಡಕ್ಕೆ ಹೋಗ್ಬೇಡ್ರಿ. ಕಾಕನ ಮಕ್ಕಳು, ಆ ಮಕ್ಕಳು ನಿಮ್ಮ ಮನೆಗೆ ವಿದ್ಯಾಭ್ಯಾಸಕ್ಕೆ ಬರ್ತಾವೆ ಅಂತಂದ್ರೆ ಇದರ ಅರ್ಥ ನಿಮ್ಮ ಮನೆಗೆ ಮರ್ಕ್ಯೂರಿ ಬಂದೈತಿ. ಮರ್ಕ್ಯೂರಿ ಅಂದ್ರೆ ಬುಧ ಗ್ರಹ ಅಂದ್ರೆ ವಿಷ್ಣು ಅಂದ್ರೆ ಪಾಲನೆ ಪೋಷಣೆ. ನೀವು ಮರ್ಕ್ಯೂರಿ ರಿಲೇಟೆಡ್ ಅಂದ್ರೆ ಬುಧ ಗ್ರಹದ ರಿಲೇಟೆಡ್ ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇತ್ತಂದ್ರೆ ಆ ಹುಡುಗ, ಆ ಹುಡುಗಿ ಅದು ನಿಮ್ಮನ್ನು ಅದ್ರಾಗಿಂದ ತೆಗ್ಯಾಕೆ ಬಂದಿರ್ತಾವೆ. ನಾ ಇಂಥ ಒಂದು 50 ಕೇಸರೇ ಕೇಳಿರ್ಬೇಕು ನೋಡ್ರಿ. ಪಾಪ ನನ್ನ ಮುಂದೆ ಬಂದವ್ರು ಹೇಳ್ತಿರ್ತಾರೆ, ಇಲ್ರಿ ನಮ್ಮ ಮಗಳನ್ನಲ್ಲೇ ಕಲ್ಯಾಕಂತ ಇಟ್ಟಿದ್ರು, ಬರೀ ಕೆಲಸನ ಹಚ್ತಿದ್ದರ್ರಿ, ನಮ್ಮ ಅಗದಿ ಸಮೀಪದವ್ರಿ, ನಾವು ಹೋಗಿ ಇಟ್ಟಿವ್ರಿ ನನ್ನ ಮಗಳನ್ನ, ಆಮೇಲೆ ನಾವೆಲ್ಲರೂ ಬೇರೆ ಕಡೆ ಇಟ್ಟಿವ್ರಿ ಅಂತ ಹೇಳ್ತಿರ್ತಾರೆ ಅವ್ರು. ಹಂಗೆ ಯಾಕೆ ಮಾಡ್ತೀರಿ? ಮಾಡಬೇಡ್ರಿ ಹಂಗೆ. ಇಂಡೈರೆಕ್ಟ್ಲಿ ಯು ಆರ್ ಇನ್ಸಲ್ಟಿಂಗ್ ಮರ್ಕ್ಯೂರಿ. ಅದು ಇವತ್ತಿಲ್ಲ ನಾಳೆ ನಿಮ್ಮ ಬಿಸ್ನೆಸ್ ಮೇಲೆ, ನಿಮ್ಮ ದುಡ್ಡಿನ ವ್ಯವಹಾರದ ಮೇಲೆ, ನಿಮ್ಮ ಮಕ್ಕಳ ಇಂಟೆಲಿಜೆನ್ಸ್ ಮೇಲೆ, ನಿಮ್ಮ ಮಕ್ಕಳ ಓದು ಬರೋದ ಮೇಲೆ, ಎಜುಕೇಷನ್ ಮೇಲೆ 100% ಪ್ರಭಾವ ಬೀರ್ತೈತಿ. ಅದಕ್ಕೆ ಈ ವಿಷಯ ಇದನ್ನು ತಲೆಯಾಗ ಇಟ್ಕೊಡ್ರಿ. ನೋಡಿರಿ, ನಾನು ಎಸ್ಟ್ರಾಲಜರ್ ಅದೀನಿ. ಯಾವ ವಿಷಯ ಎಲ್ಲ ಗ್ರಹಗಳೇನಿರ್ತಾವಲ್ಲ ಅವ್ರಿಗೆ ತಕ್ಕಂಗೆ ಸರಿ ಹಿಂಗೆ ಕೆಲಸ ಮಾಡಕ್ಕೆ ನೋಡ್ರಿ. ನಾ ನಿಜವಾಗ್ಲೂ ನಿಮ್ಗೆ ಹೇಳ್ತೇನೆ, ನಿಮಗೆ ಜೀವನ ಪರ್ಯಂತ ಯಾವುದೇ ಆಸ್ಟ್ರಾಲಜರ್, ಯಾವುದೇ ಜ್ಯೋತಿಷಿ ಅವಶ್ಯಕತೆ ನಿಮಗೆ ಬೀಳಂಗೇನೇ ಇಲ್ಲ. ಒಟ್ಟು
ಎಂದೂ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ನಮ್ಮ ಮನೆಗೆ ಬಂದಾಗ ಹುಡುಗರಿಗೆ ನಾವು ತಿನ್ನಕ್ಕೆ ಅವು ಕೊಡೋಂಗಿಲ್ಲ, ನಮ್ಮ ಮಕ್ಳಿಗೆ ಅಷ್ಟೇ ಕೊಡೋದು ಅವೆಲ್ಲ. ನೀವು ಆ ಮಕ್ಕಳಿಗೆ ಏನಾದ್ರು ತಾತ್ಪೂರ್ತಿಕ ನೀವು ಅವ್ಕರು ಹುಡುಗರಿಗೆ ಹಂಗೆ ಮಾಡ್ತಿರ್ಬೇಕು. ಆದ್ರೆ ಹೆಂಗೆ ಅಂತಂತಂದ್ರೆ ನಿಮ್ಮ ನಿಮ್ಮ ಮಕ್ಕಳ ಕುಂಡಲಿಯೊಳಗೆ, ನಿಮ್ಮ ಕುಂಡಲಿಯೊಳಗೆ ಬುಧ ಗ್ರಹ ಕೆಡ್ತಿರ್ತೈತಿ. ಹಂಗೆ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಡಿಫ್ರೆನ್ಷಿಯೇಟ್ ಮಾಡೋದಾಗಲಿ, ಹಾಗೆಲ್ಲ ಪಾರ್ಶಾಲಿಟಿ ಮಾಡೋದು ಅದೆಲ್ಲ ಹಾಗೆಲ್ಲ ಮಾಡಬೇಡ್ರಿ ಮಕ್ಳಿಗೆ. ಅವು ಒಟ್ಟು ಅದು ನಮ್ಮ ಮಗುನ ಅಂತ ತಿಳ್ಕೊಡ್ರಿ ನೀವು. ನಿಮ್ಮ 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 ಮಕ್ಕಳ ಜೀವನದೊಳಗೆ ಇಷ್ಟು ಬೆಸ್ಟ್ ಏಳಿಗೆ ಆಕತ್ಲ, ನೀವು ಇಮ್ಯಾಜಿನೂ ಮಾಡಿರ್ಲಿಕ್ಕಿಲ್ಲ. ಇಲ್ಲಿ ಹೆಂಗೈತಿ, ನಾ ಯಾಕೆ ಹೇಳಿದೆ ಗೊತ್ತಾ ಇದನ್ನು? ಇಲ್ಲೇ ಮಕ್ಳು ಏನಿಲ್ಲಿ ನಮ್ಮ ಮಕ್ಳು ನಮ್ಮ ಮಾತು ಕೇಳೋಂಗಿಲ್ಲ, ನಮ್ಮ ಮಕ್ಳು ಇದನ್ನು ಮಾಡ್ತಿರಂಗಿಲ್ಲ ಅಂತಂದ್ರೆ ಇದರರ್ಥ ಪ್ರೀವಿಯಸ್ ಲೈಫ್ದೊಳಗೆ ನಾವು ಏನಾರು ಹಂಗೆ ಮಾಡಿರ್ತೇವೆ, ಯಾರ್ದಾರ ಮಕ್ಳಿಗೆ ನಾವು ಹಂಗೆ ಮಾಡಿರ್ತೇವೆ. ಅಥವಾ ನಿಮ್ಮಷ್ಟಕ್ಕೆ ನೀವೇ ನೋಡ್ಕೊರಿ, ನಿಮ್ಮಲ್ಲಿ ಯಾರೇ ಬಂದಿದ್ರು, ನಿಮ್ಮಲ್ಲಿ ಯಾರೇ ಇದ್ದರು, ಅವರು ಆಮೇಲೆ ಬೇಜಾರಾಗಿ ಮಾಡ್ಕೊಂಡು ಹೋತು, ಹುಡುಗ ಹುಡುಗಿ ಸಣ್ಣದಿರ್ತಾಗ ಸಾಲಿ ಬಿಟ್ಟು ಅವ್ರು ಕರ್ಕೊಂಡು ಹೋದರು, ಆಮೇಲೆ ಅದು ನಿಮ್ಮ ಮಕ್ಳಿಗೆ ಬಂದಿರ್ತೈತೆ. ಪ್ರತಿಯೊಂದನ್ನು ನೋಡ್ರಿ, ಇಲ್ಲಿ ಅನುಭವಿಸೇ ಹೋಗ್ಬೇಕು, ಅದ್ರೊಳಗೆ ಏನೇನೇನೇನೋ ಸಂಶಯ ಇಲ್ಲ. ನೀವೇನು ಇಚ್ಛಾ ಪಡ್ತೀರಿ ಅಂದರೆ ಇದು ಇಚ್ಛಾಪೂರ್ತಿ ಗ್ರಹ. ಇದರರ್ಥ ಈ ಕಾರ್ಡ್ ಏನು ತೋರಿಸ್ತೈತಿ ಅಂದರೆ 11ನೇ ಮನೆ ತೋರಿಸ್ತೈತಿ. 11ನೇ ಮನೆ ಯಾರು ನೋಡ್ತಿರ್ತಾರೆ ಅಂದರೆ ಶನಿನ ಮನೆ ಅದ, ಅಂದರೆ ಪ್ರಾಫಿಟದ ಮನೆ, ಲಾಭದ ಮನೆ. ಇದರರ್ಥ ನಿಮ್ಮ ಇಚ್ಛಾ ಪೂರ್ತಿ ಆಗುವಲ್ಲು. ಯಾಕೆ ಪೂರ್ತಿ ಆಗುವಲ್ಲು ಅಂತಂದ್ರೆ ಮಕ್ಕಳ ರಿಲೇಟೆಡ್ ಏನಾದರೂ ಹಿಂದಿನ ಪ್ರೀವಿಯಸ್ ಲೈಫ್ದಾಗರೆ ಮಾಡಿರ್ಬೇಕು ಒಂದು, ಅಥವಾ ಈಗ ಯಾರಿಗಾರೆ ಮಾಡಿರ್ಬೇಕು ಒಂದು. ನೋಡ್ರಿ ಅದನ್ನು ಏನಂತಂದು ಹೇಳಿ. ಇದಕ್ಕೆ ಏಂಜಲ್ ನಿಮಗೆ ಏನು ಸಜೆಸ್ಟ್ ಮಾಡ್ತಾರೆ ಅಂಥೇಳಿ ನೋಡೋಣ ಬರ್ರಿ. ಓಕೆ, ಯಾವ ವಿಷಯದ ಮೇಲೆ ಒಂದು ಚೂರು ಗಮನ ಕೊಡಬೇಕು. ಇವೇನು ಭಾಳ ದೊಡ್ಡ ವಿಷಯ ಇರೋದಿಲ್ಲ ರೀ. ಒಂದು ಚೂರು ನೀವು ಎಫರ್ಟ್ ಹಾಕಿದ್ರಿ, ಒಂದು ಚೂರು ಎಫರ್ಟ್ ಹಾಕಿದ್ರಿ ಅಂದ್ರೆ ಪಟ್ನ ಕ್ಲಿಯರ್ ಆಗಿರ್ತಾವೆ. ಮಗು ಬಂತು. ಒಮ್ಮೆ ಕಾರ್ಡ್ಸ್ ತೊಗೊಂಡಿಲ್ರಿ. ವಿಲ್ ಟೇಕ್ ಒನ್ ಮೋರ್ ಕಾರ್ಡ್. ಪಾರ್ಟ್ನರ್ಶಿಪ್. ನೋಡಿರಿ, ಕಾರ್ಡ್ಸ್ ಇವೆಲ್ಲ ಏನು ಹೇಳಾಕತ್ತಾರ? ಕಾರ್ಡ್ಸ್ ಅಲ್ಲ, ಏಂಜಲ್ಸ್ ನಿಮ್ಗೆ ಏನು ಹೇಳಾಕತ್ತಾರ? ಒಂದು ಮಗುವಿನ ರೂಪದೊಳಗೆ ಬಂದು ಏನು ಹೇಳಾಕತ್ತಾರ ಅಂದರೆ ಸೇವಿಂಗ್ಸ್ ಮಾಡ್ಕೊಂಡು ನೀನು ಏನಿರ್ತೈತಿ ಅದ್ರೊಳಗೆ ಸ್ವಲ್ಪ ಸೇವಿಂಗ್ಸ್ ಮಾಡ್ಸಕ್ಕೆ ನೋಡ್ರಿ. ನೀವು ಅಂತಿರ್ಬೇಕು, ಅಯ್ಯೋ ನಮ್ಗೆ ಸಾಲವಲ್ತ್ರಿ, ಸೇವಿಂಗ್ಸ್ ಎಲ್ಲಿ ಮಾಡೋಣ್ರಿ ಅಂತ. ಗಟ್ಟಿ ಧೈರ್ಯ ಮಾಡಿ ಒಂದು ಸ್ವಲ್ಪ ತೆಗೆದಿಟ್ಬಿಡೋದು, ಅದು ಪಕ್ಕ ಕೆಲಸ ಮಾಡ್ತಿರ್ತೈತಿ. ಇಲ್ಲಾಂದ್ರೆ ಒಮ್ಮೆ ಭಾಳ ರೊಕ್ಕ ಇರ್ತೈತಿ, ಬಂಗಾರ ಇರ್ತೈತಿ, ನಾವು ಏನು ಅಂತಿರ್ತೀವಿ ಗೊತ್ತೇನ, ಇರ್ಲೇವ ಬಂಗಾರ ಇಟ್ಕೊನಿ, ಅದನ್ನು ನಾಳೆ ಕೆಟ್ಟ ಟೈಮಿಗೆ ಉಪಯೋಗಕ್ಕೆ ಬರ್ತೈತೆ ಅಂದ್ರೆ ಮೈಲಾನಲ್ಲ ಲೇಬಲ್ ಹೆಚ್ಚಿಟ್ನೆ ಅದಕ್ಕೆ, ಅಂದ್ರೆ ನೀ ಕೆಟ್ಟ ಟೈಮಿಗೆನ ಉಪಯೋಗಕ್ಕೆ ಬಾ. ಅದಕ್ಕೆ ಯಾವತ್ತೂ ಮೊದಲು ನುಡಿಬಾರದು ಅದನ್ನು. ರೊಕ್ಕ ತೆಗೆದಿಡ್ಬೇಕು. ಇಲ್ಲಪ್ಪ ನಾಳೆ ಏನಕ್ಕೇನಾರ ದವಾಖಾನಿಗೆ ಇದು ಖರ್ಚು ಬಂತಂದ್ರೆ ಏನು ಮಾಡೋದು, ಮತ್ತೆ ತೆಗೆದಿಟ್ಬಿಡ್ರಿ ಅದನ್ನ. ಅಷ್ಟು ರೊಕ್ಕ ನೆವರ್ ಸೇಲ್ ಲೈಕ್ ದಟ್. ದುಡ್ಡು ತೆಗೆದಿಡ್ರಿ, ಮುಗಿದು ಹೋತ. ಅದಕ್ಕೆ ಲೇಬಲ್ ಅದಕ್ಕೆ ಹಚ್ಬೇಕು, ಅದಕ್ಕೆ ಇದು ಅದಕ್ಕೆ ಬೇಕಾಗೈತಿ ನನಗಂತಂದು ಹೇಳಿ ಲೇಬಲ್ ಅದಕ್ಕೆ ಹಚ್ಚಿರ್ತಲ್ಲ, ಅದು ಅದಕ್ಕೆ ಉಪಯೋಗಕ್ಕೆ ಬರ್ತೈತೆ. ಅದಕ್ಕೆ ಸೇವಿಂಗ್ಸ್ ಮಾಡಿರಿ. ಸೇವಿಂಗ್ಸಿಗೆ ಒಂದು ಸ್ವಲ್ಪ ಜಾಗ ಕೊಡ್ರಿ ನಿಮ್ಮ ಜೀವನದೊಳಗೆ. ಬಹುತೇಕ ನೋಡಿರಿ ಹೆಂಗಿರ್ತೈತಿ ಅಂತಂದ್ರೆ, ನಾವು ಯಾವ ಕೆಲಸ ಕೈಯಾಗಿ ತೊಗೋತೇವಲ್ಲ, ದೇವ್ರು ಅದಕ್ಕೆ ಹೆಲ್ಪ್ ಮಾಡ್ತಿರ್ತಾನೆ. ನನಗೆ ಸೇವ್ ಮಾಡ್ಬೇಕಾಗೈತಪ್ಪ, ಓಕೆ ಬಾಜುಗೆ ಸರ್ಚಿಟ್ಬಿಡೋದು. ಈಗ ನನ್ನ ಕೇಳಿದರೆ ನಾ ಮೊಬೈಲೇ ಖರ್ಚು ಮಾಡ್ತಿರ್ತಾನೆ, ಒಂದು ಬ್ಯಾಂಕ್ಲಿಂದ ನಂದು ಮೊಬೈಲಿಂದ ಎಲ್ಲ ಸಣ್ಣ ಪುಟ್ಟನ ಅಲ್ಲ ಅದನ್ನ ಹೋಗ್ತಿರ್ತದೆ. ನನಗೆ ಬೇಕಾಗಿತ್ತು, ನಾ ಮತ್ತೊಂದು ಬ್ಯಾಂಕ್ನಾಗ ಇಟ್ಕೊಂಡೀನಿ, ನಾ ಅದಕ್ಕೆ ಕೈ ಹಚ್ಚಂಗಿಲ್ಲ. ನಮ್ಮ ಅದ್ರ ಸಲುವಾಗಿ ಏನೂ ಇದನ್ನ ತೊಗೊಂಡಿಲ್ಲ, ಏನಂತಾರೆ ಅದಕ್ಕೆ, ಬ್ಯಾಂಕ್ದಿಂದ ಯಾವುದೇ ಥರದ ಆನ್ಲೈನ್ ಪೇಮೆಂಟ್ ಅದನ್ನು ನನ್ನ ಹತ್ರ ಏನೂ ಫೆಸಿಲಿಟಿ ಇಲ್ಲ. ಅಲ್ಲೇ ಇರ್ತಾವೆ ರೊಕ್ಕ. ಬುದ್ಧಿ ಉಪಯೋಗ ಮಾಡುವುದು ನಮ್ಮ ಕೈಯಾಗಿರ್ತೈತೆ. ದಿನಾಲೂ ಅನ್ರಿ, ಅಥವಾ ಇದ್ರೊಳಗೆ ಅನ್ರಿ, ನಿಮ್ಗೆ ಯಾರು 1000 ಗಂಟಲೆ ತೆಗೆದಿಡ್ರಿ ಅಂತಂದು ಯಾರೂ ಹೇಳಾಕತ್ತಿಲ್ಲ. ಎಷ್ಟು ಆಕತಿ ಅಷ್ಟು ತೆಗೆದಿಡ್ರಿ. ಆಮೇಲೆ ಹೆಂಗಿರ್ತೈತಿ ಅಂದ್ರೆ ಅದ್ರ ಜೊತೆಗೇನ ಓಕೆ, ವಿಜುವಲೈಸ್ ಅಬಂಡನ್ಸ್ ಇನ್ ಆಲ್ ಫಾರ್ಮ್ಸ್. ಆಮೇಲೆ ಅಬಂಡನ್ಸ್ ಮೈಂಡ್ಸೆಟ್, ಪಾರ್ಟ್ನರ್ಶಿಪ್. ನೀವು ನಿಮ್ದು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಡ್ರಿ.
ನಾ ಇಲ್ಲಿ ನನ್ನ ಹತ್ರ ಜನ ಬರ್ತಾರಲ್ಲ ಕನ್ಸಲ್ಟೇಷನಿಗೆ ಅಂತಂದು ಹೇಳಿ ಫೋನ್ದಾಗೋದ್ರಾಗ ರಿಪೀಟೆಡ್ಲಿ ಅವ್ರು ಹೇಳ್ತಿರ್ತಾರೆ ಒಟ್ಟು ದುಡ್ಡು ನಿಲ್ಲಂಗಿಲ್ಲ ರೀ, ಒಟ್ಟು ದುಡ್ಡು ನಿಲ್ಲಂಗಿಲ್ಲ ರೀ, ಅಥವಾ ಇಮೋಷ್ನಲ್ ಹರಾಸ್ಮೆಂಟ್ ಇಷ್ಟು ಐತ್ರಿ, ಇಷ್ಟು ಐತ್ರಿ, ಇಷ್ಟೇ. ನಾ ಅರ್ಧ ತಾಸ್ನ್ಯಾಗ ನಾ ಏನಾರ 10 ನಿಮಿಷ ಮಾತಾಡಿದ್ನಿ, ಅವ್ರು 40 ನಿಮಿಷ ಮಾತಾಡಿದ್ರು ಅಂತಂತಂದ್ರೆ 400 ಸರ ಏನಾರ ಎಟ್ಲೀಸ್ಟ್ ಅವ್ರು ಹೇಳಿರ್ತಾರೆ ತಮ್ಮ ಹತ್ರ ಏನಿಲ್ಲ ಅನ್ನೋದನ್ನು. ಇದರ ಅರ್ಥ ನಮ್ದು ಏನಂದರೆ ಇದು ಲೂಪ್ ಅದನ್ನ ಹೇಳ್ತಿರ್ತಾರಲ್ಲ, ಲೂಪ್ ಅಂದ್ರೆ ಇಲ್ಲ, ಅಲ್ಲೇ ಸುತ್ತಾಡ್ತಿರ್ತಾರೆ ಅವ್ರು. ನಮ್ಮ ಹತ್ರ ಇಲ್ಲ ಅನ್ನೋದ್ರಾಗ ಸುತ್ತಾಡ್ತಿರ್ತಾರೆ. ನಿಮ್ಗೆ ಅದನ್ನೇನು ಅನ್ನೋದು ಹೆಂಗೆ ಬಿಡೋದ್ರಿ ಅಂತ, ಅದು ಅನ್ನೋದು ಬಿಡೋದು. ನಾವು ಸಣ್ಣಗಿರ್ತಾಗ ಒಂದು ಕತೆ ಕೇಳ್ತಿದ್ವಿ ಗೊತ್ತಿತ್ತಿಲ್ಲ, ಅದು ತೋಳ ಬಂತಲೇ ತೋಳ ಅಂತಂದು ಹೇಳಿ ಎಷ್ಟೋ ಸರ್ತೆ ಹೇಳಿ ಕೊನೆಗೆ ತೋಳು ಬಂಧನ ಬಿಟ್ಟಿರ್ತೈತಿ. ಹಾಂ, ಇದು ಹೆಂಗೆ ಅಂತಂದ್ರೆ ಅದನ್ನು ನೀವು ಇಲ್ಲಿ ಪಾಸಿಟಿವ್ಲಿ ವಿಚಾರ ಮಾಡಿರಿ. ನನ್ನ ಹತ್ರ ದುಡ್ಡು ಐತಿ ಅಥವಾ ಈ ಥರದ ಮೈಂಡ್ಸೆಟ್ ನೀವು ಬೆಳೆಸ್ಕೊಂಡ್ರಿ ಅಂತ ಇಟ್ಕೋರಿ. ಅದು ಒಂದು ದಿನ ಮೊದಲು ನಾಟಕ ಅಂತ ಅನಿಸ್ತೈತೆ, ಆಮೇಲೆ ಅದು ಖರೆ ಆಗ್ತದೆ. ಅದು ಯಾವ ವಿಷಯವನ್ನು ನೀವು ರಿಪೀಟೆಡ್ಲಿ ಹೇಳ್ತಿರ್ತಾರಲ್ಲ ಆ ವಿಷಯ ಆಗ್ತೈತಿ. ಸೊ ನೆಗೆಟಿವ್ ಯಾಕೆ ಹೇಳ್ತೀರಿ, ಪಾಸಿಟಿವ್ ಹೇಳ್ರಲ್ಲ. ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಅಬಂಡೆಂಟ್ ಮೈಂಡ್ಸೆಟ್ ನೀವು ತಯಾರು ಮಾಡಿಕೊಡ್ರಿ ನಿಮ್ಮಲ್ಲಿ. ನಿಮಗೆ ಅನ್ನಿಸ್ಬೋದು, ಅಯ್ಯೋ ನಮ್ಗೆ ಹಂಗೆ ಅನ್ಕೊಳಕ್ಕಾಗಂಗಿಲ್ಲ ರೀ. ಅನ್ಕೊಳಕ್ಕಾಗಂಗಿಲ್ಲ ಅಂತಂತಂದ್ರೆ ಸುಮ್ಮನೆ ಇರುತ್ತೆ ಬರ್ರಿ. ಅಟ್ಲೀಸ್ಟ್ ಇಲ್ಲ ಅನ್ನುವಂಥ ವಿಷಯನ ನಿಮ್ಮ ತಲೆಯಾಗಿ ತೋರ್ಸಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇವನ್ನೆಲ್ಲ ಹೇಳ್ಬೋದು ಅಷ್ಟೇ, ನಿಮ್ಮ ಮೇಲೆ ಕೆಲಸ ಮಾಡೋರು ಕೊನೆಗೆ ನೀವೇ. ಇಲ್ಲೇನು ಹೇಳ್ತಾರೆ ಅಂದ್ರೆ ಪಾರ್ಟ್ನರ್ಶಿಪ್ ಅಂತಂತಂದ್ರೆ ನೋಡಿರಿ, ನನಗೆ ತಿಳಿದ ಮಟ್ಟಿಗೆ ನಾ ಏನು ಹೇಳ್ತೀನಿ, ಆಗಳ ಒಂದು ಮಗುವಿನ ವಿಷಯ ನಾ ಏನು ಹೇಳಿದ್ನಿಲ್ಲ ಅದನ್ನು, ಆ ಥರದ ಮಕ್ಕಳೇನಾದರೂ ಬಂದರೆ ಅವ್ರ ಜೊತೆಯಿಂದ ಪ್ರೀತಿಯಿಂದ ಇರಕ್ಕೆ ನೋಡ್ರಿ. ದುಡ್ಡಿನ ಕೊರತೆ ಇತ್ತು ಮಾಡ್ತೀವಿ ಅಂತಂದ್ರೂ ಸಹಿತ ನೀವು ನಿಮ್ಮ ಮನೆಯಾಗಿನವ್ರ ಜೊತೆ ಪ್ರೀತಿಯಿಂದ ಇರಾಕ ಕಲೀರಿ. ಅತಿ ಸ್ಟ್ರಿಕ್ಟಂಗೆ ಇದೇನು ತೋರಿಸ್ತೈತೆ ಅಂದ್ರೆ ಅತಿ ಸ್ಟ್ರಿಕ್ಟಂಗೆ ಇರೋದು, ಜಗಳ ಮಾಡೋದು, ಒದರಾಡೋದು, ಚೀರಾಡೋದು. ಎಂಪರರ್ ಕಾರ್ಡ್ ರಾಹು ಅಂತಂತಂದ್ರೆ ನಮ್ಮ ಇದ್ದ ಪರಿಸ್ಥಿತಿ ಏನೈತಲ್ಲ ಅದನ್ನು 4 ಪಟ್ಟು ನಾವು ಇನ್ಕ್ರೀಸ್ ಮಾಡ್ತಾನೆ. ನಾವು ಆ ಥರದ ಪುವರ್ ಮೈಂಡ್ಸೆಟ್ ಇಟ್ಕೊಂಡಿದ್ವಿ ಅಂದ್ರೆ ಅದನ್ನೇ ಇನ್ಕ್ರೀಸ್ ಮಾಡ್ತಾನೆ. ನಾವು ಅವ್ನದೇನು ಕೆಲಸ, ಇನ್ಕ್ರೀಸ್ ಮಾಡೋದಷ್ಟೇ ಒಂದು ಕೆಲಸ. ಸೊ ಹೆಂಗಂತಂದ್ರೆ ಆ ಥರದ ಮೈಂಡ್ಸೆಟ್ದಿಂದ ಹೊರಗೆ ಬರ್ರಿ. ಅಥವಾ ಯಾರಾದರೂ ಏನಾದರೂ ಪಾರ್ಟ್ನರ್ಶಿಪ್ಪಿಗೆ ಏನಾದರೂ ಮಾಡ್ತಿದ್ರೆ ಸರಿಯಂಗೆ ವಿಚಾರ ಮಾಡಿರಿ. ಆ ಥರದ್ದು ಏನಾದರೂ ಒಂದು ಸ್ಟೆಪ್ ತೊಗೋರಿ. ನಿಮ್ಮ ಏಂಜಲ್ಸು ನಿಮ್ಮ ಹಿರಿಯರ ಕಡೆಯಿಂದ ಭೇಟಿಯಾಗಿ ಅವ್ರ ಕಡೆಯಿಂದ ಮೆಸೇಜ್ ತೊಗೊಂಬಂದು ನಿಮಗೆ ಹೇಳಕತ್ತಾರ ಅಂತ ನೀವು ಇಟ್ಕೊಡ್ರಿ. ಮತ್ತು ಎಲ್ಲರೇ ಪಾರ್ಟ್ನರ್ಶಿಪ್ದಾಗ ಇದ್ರಿ ಅಂತಂತಂದ್ರೆ ವ್ಯಾವಹಾರಿಕವಾಗಿ ಪಾರ್ಟ್ನರ್ಶಿಪ್ ಅಷ್ಟೇ ಹೇಳಕತ್ತಿಲ್ಲ, ನಾನು ನಿಮ್ಮ ಹೆಂಡತಿ ಬದಲಾಗಿನೂ ಹೇಳಕತ್ತೇನೆ. ಪ್ರೀತಿಯಿಂದ ಇರಾಕೆ ಕಲೀರಿ. ಓಕೆ, ಪ್ರೀತಿಯಿಂದ ಇರಾಕೆ ಕಲಿತ್ರಿ ಅಂತಂತಂದ್ರೆ ರಾಹುಗೆ ಜಗ ಇರಂಗಿಲ್ಲ. ಅಲ್ಲಿ ಒಟ್ಟಿಗೆ ಇದ್ದು ಎಷ್ಟು ಆಕತ್ತಷ್ಟು ಮನೆಯವ್ರ ಜೊತೆ ಪ್ರೀತಿ ಹಂಚ್ಕೊಳಕ್ಕೆ ಕಲೀರಿ. ನಮಗೆ ಆ ಥರದ ನಮ್ಮದು ಸ್ವಭಾವ ಇಲ್ಲರಿ ಅಂತ ಯಾರು ಅನ್ಬೋದು. ಸ್ವಭಾವ ಇಲ್ಲ ಅಂತಂದ್ರೂ ಸ್ವಭಾವವನ್ನು ಆ ಥರ ತಯಾರು ಮಾಡ್ಕೋಬೇಕ್ರಿ. ಯಾರ ಮೇಲೂ ಉಪಕಾರ ಮಾಡೋಂಗಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ನಾವು ಸತ್ತೀವಿ ಅಂದ್ರೆ ಅದೇ ಸ್ವಭಾವ ತೊಗೊಂಡೇ ಮತ್ತು ಮುಂದಿನ ಜನ್ಮಕ್ಕೆ ಹೋಗಿರ್ತೇವೆ. ನಾವು ಬೇರೆದವ್ರ ಮೇಲೆ ಉಪಕಾರ ಮಾಡೋಂಗಿಲ್ಲ, ನಾವು ನಮ್ಮ ಮೇಲೂ ಉಪಕಾರ ಮಾಡ್ತಿರ್ತೇವೆ. ಇಷ್ಟೇ ಖರೆ. ಅದು ಕನಿಷ್ಠ ಏನೂ ಇಲ್ಲ ಅಂತಂತಂದ್ರೆ ತಮಗೇನಾದರೂ ಈ ಥರದ ಪ್ರಾಬ್ಲಮ್ ಇತ್ತು ಅಂತಂತಂದ್ರೆ ಈಗ ನಾಳೆ ಬರೋ ಗಣಪತಿ ಹಬ್ಬದಕ್ಕಿಂತ ಮುಂಚೆ ಬರ್ತೈತೋ ಆಮೇಲೆ ಬರ್ತೈತೋ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್. ಪಿತೃಪಕ್ಷ ಬರ್ತೈತೆ ನೋಡಿರಿ. ಪಿತೃಪಕ್ಷ ಬಂದ್ರೆ ಮನ್ಯಾಗ ಬ್ರಾಹ್ಮಣರನ್ನ ಕರೆಸಿ ಅವರಿಂದ ತರ್ಪಣ ಬಿಡ್ರಿ ನಿಮ್ಮ ಹಿರಿಯರಿಗೆ. ಓಕೆ, ನಾವು ಲಿಂಗಾಯತರ್ರಿ, ನಾವು ಇವ್ರಿ, ನಾವು ಅವ್ರಿ, ನಮ್ಮ ಅದು ಬ್ರಾಹ್ಮಣರಿಗೆ ಅಷ್ಟೇ ಸಂಬಂಧಪಟ್ಟದ್ರಿ, ಇವು ಜಾತಿ ಪಾತಿ ಎಲ್ಲ ನಾವು ಮಾಡ್ಕೊಂಡೇವ್ರಿ. ವೇದ ಶಾಸ್ತ್ರ ಪುರಾಣ ಎಲ್ಲರಿಗೂ ಒಂದೇ ಸಮಾನ ಅದಾವೆ, ಅದು ಜಾತಿ ಗೀತಿ ನೋಡೋಂಗಿಲ್ಲ. ಓಕೆ, ಬ್ರಾಹ್ಮಣರನ್ನ ಕರೆಸ್ರಿ. ಅವ್ರು ಏನು ಮಾಡ್ತಾರೆ ಅಂದ್ರೆ ಮಂತ್ರ ತಂತ್ರದ ಹಿಶೋಬ್ಲೆ ಅವ್ರು ಕರೆಕ್ಟಾಗಿ ನಿಮ್ಮ ಕೆಲಸ ಮಾಡಿ ಹೋಗ್ತಾರೆ. ಅದು ಅಟ್ಲೀಸ್ಟ್ ನೀವು ನಿಮ್ಮ ಪಿತೃಗಳಿಗೆ ಅದು ಕೊಡೋ ರೆಸ್ಪೆಕ್ಟ್ ಅಂತಂತ ಅಂದ್ಕೊಂಡ್ರೆ ಅದನ್ನು ಮಾಡಿರಿ. ಅದರಿಂದ ಎಷ್ಟೋ ಬೇಕಷ್ಟು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಕ್ಕವ. ನಿಮಗೆ ಸಾವಕಾಶ ದಾರಿ ಕಾಣಕ್ಕೆ ಶುರು ಮಾಡ್ತೈತೆ. ಓಕೆ, ನನಗೆ ತಿಳಿದ 4 ಮಾತನ್ನು ಹೇಳೇನಿ. ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನೀವು ಫಾಲೋ ಮಾಡೋಕ್ಕೇನೋ ಅಡ್ಡಿ ಇಲ್ಲ. ಓಕೆ, ನೀವು ಇದನ್ನು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಪಾತ್ ಕ್ಲಿಯರ್ ಆಗ್ತಾವೆ. ತಾವು ಯಾರೆಲ್ಲ 2 ಕೌಡಿ ಚೂಸ್ ಮಾಡ್ಕೊಂಡಿರಿ ಅಥವಾ ಸೆಕೆಂಡ್ ಫೈಲ್ ಚೂಸ್ ಮಾಡ್ಕೊಂಡಿರಿ, ಓಕೆ, ನಿಮಗೆ ನಿಮ್ಮ ಪಿತೃಗಳು ಸಂತೃಪ್ತರೇ. ಫಸ್ಟ್ ಪೈಲ್ ಯಾರು ಚೂಸ್ ಮಾಡ್ಕೊಂಡಿದ್ರಲ್ಲ, ನಾ ಏನು ಹೇಳೋದನ್ನು ಅವಾಗ ಹೇಳೇನೆ. ಬಟ್ ಸ್ಟಿಲ್ ದೇ ಆರ್ ನಾಟ್ ಬ್ಲೆಸ್ಸಿಂಗ್. ಓಕೆ, ಅಂದ್ರೆ ನೀವು ನಿಮ್ಮ ಜೀವನನಾಗಲಿ, ನೀವು ಯಾವ ಪಾತ್ ಮೇಲೆ ನಡ್ಯಾಕತ್ತೀರಾಗಲಿ, ನೀವು ಅವ್ರು ನಿಮ್ಮನ್ನು ಅದನ್ನು ಒಟ್ಟು ಬ್ಲೆಸ್ ಮಾಡೋಕತ್ತಿಲ್ಲ. ಅದರ ಬದಲಾಗಿ ನಿಮಗೆ ವಿಚಾರ ಇರಲಿ.
ನಿಮ್ಮ ಮೈಂಡ್ಸೆಟ್ ಹೆಂಗೈತೆ ಗೊತ್ತೈತನ, ಒಂದು ಕಡೆ ನಿಂತು ವಿಚಾರ ಮಾಡೋದು. ಆ ಕಡೆ ಅಂದ್ರೆ ಒಂದು ಹೊಳಿ ಐತೆ ಅಂತ ಇಟ್ಕೋರಿ, ಹೊಳಿ ದಂಡಿ ಈ ಕಡೆ ನಿಂತಿರ, ಆ ಕಡೆ ಹೊಳಿ ದಂಡಿ ಆ ಕಡೆ ಹುಲ್ಲು ಭಾಳ ಹಸಿರು ಐತಂತ ಆ ಕಡೆ ವಿಚಾರ ಮಾಡ್ತಿರ್ತಾರಲ್ಲ ಹಂಗೆ. ಅಂದ್ರೆ ನಮ್ಮ ಹತ್ರ ಏನೈತಿ ಅದ್ರ ಬದಲ ನಿಮಗೆ ವಿಚಾರ ಇರಂಗಿಲ್ಲ, ದೂರ ಏನೈತಲ್ಲ ಅದ್ರ ಬದಲಾಗಿ ವಿಚಾರ ಮಾಡೋದು. ಸಾವಕಾಶ ಒಂದೊಂದು ಸ್ಟೆಪ್ ತೊಗೊಂತ ಮುಂದೆ ಹೋಗ್ಬೇಕು. ಈಗ ನಮಗೆ ಲೈಟದ ಅವಶ್ಯಕತೆ ಐತೆ ಅಂತ ಇಟ್ಕೊಡ್ರಿ. ನಮ್ಮ ಬ್ಯಾಟ್ರಿ ಭಾಳ ಅಗದಿ ಸಣ್ಣಗೆ ಉರಿತೈತಿ ಅಂತ ಇಟ್ಕೊಡ್ರಿ. ಭಾಳ ದೂರಿಂದ ಒಂದು ಕಿಲೋಮೀಟ್ರ್ ದೂರದಷ್ಟು ಏನೂ ತೋರಿಸ್ಲಿಕ್ಕಿಲ್ಲ, ಬಟ್ ಅಟ್ಲೀಸ್ಟ್ ಒಂದು 3-4 ಹೆಜ್ಜೆ ಅಷ್ಟು ದೂರದರೆ ತೋರಿಸ್ತಲ್ಲ ಅಲ್ಲ. ಆ ರೀತಿಯಿಂದ ಅಟ್ಲೀಸ್ಟ್ ಹೆಜ್ಜೆ ಇಟ್ಕೊತ ಹೋಗುವಂಗೆ ನೀವು ಕಲ್ಕೋಬೇಕು. ನಿಮ್ಮದು ಮಾನಸಿಕ ತಯಾರಿ ಹಂಗಿರ್ಬೇಕು ನೋಡಿರಿ. ಕಾರ್ಡ್ ನೋಡಿದ್ರಂತೂ ನಿಮಗೆ ಸ್ಪಷ್ಟಂಗೆ ಗೊತ್ತಾಕತಿ ಇದೇನೈತಿ ಅಂತಂತಂದ್ರೆ, ಒಂಥರ ಎನ್ಸಿಸ್ಟರ್ಸ್ ನಿಮ್ಮ ಪಿತೃಗಳ್ದು ಏನಾದರೂ ಒಂದು ಕರ್ಮ ಇತ್ತು. ಓಕೆ, ಅದೇನಾಗತ್ತೆ ಅಂತಂತಂದ್ರೆ ಅದು ಒಂಥರ ಇನ್ಹೆರಿಟೆಡ್ ಬಿಹೇವಿಯರ್ ಅಂತಾರಲ್ಲ, ಅಂದ್ರೆ ಅದು ಅವರಿಂದ ನಮಗೆ ಪಾಸ್ ಆಗೈತೆ ಅದು. ಈಗ ಹೆಂಗೈತಿ ಅಂತಂದ್ರೆ ಇಮೋಷ್ನಲ್ ಬ್ಯಾಗೇಜ್ ಐತೆ ನಿಮ್ಮಲ್ಲಿ. ಅಂದ್ರೆ ಹಳೀದನ್ನೆಲ್ಲ ಬಹುತೇಕ ನಿಮ್ಮದು ಚೈಲ್ಡ್ಹುಡ್ಡು ಸರಿ ಹೋಗಿರ್ಲಿಕ್ಕಿಲ್ಲ, ಮಾತೂ ಕಡಿಮೆ ಮಾತಾಡ್ತಿರ್ಬೇಕು ನೀವು. ಇದೇನು ಅಂತಂತಂದ್ರೆ ಯಾರಾದರೂ ನಿಮ್ಮ ಎನ್ಸಿಸ್ಟರ್ಸ್ ನಿಮ್ಮ ಹಿರಿಯರನ್ನು ನೀವೇ ಆಗಿರ್ಬೋದು, ನೀವು ಮತ್ತೆ ಪುನರ್ಜನ್ಮ ತೊಗೊಂಡು ಬಂದಿರ್ಬೋದು ಇದೇ ಫ್ಯಾಮಿಲಿಯೊಳಗನ. ಅವಾಗಿಂದೇನು ಇಮೋಷ್ನಲ್ ಬ್ಯಾಗೇಜ್ ಆಯ್ತಲ್ಲ, ಅದು ಇನ್ನೂ ತನಕ ನೀವು ತೊಗೊಂಡು ಬಂದಿರಿ, ನೀವು ಅದ್ರ ಬದಲಾಗನೇ ವಿಚಾರ ಮಾಡ್ತಿರ್ತೀರಿ. ಅದಕ್ಕೆ ನಿಮ್ಮ ಹಿರಿಯರು ನಿಮ್ಗೆ ಏನು ಹೇಳಕತ್ತಾರೋ, ಏನು ಮಾಡ್ಬೇಕು ನೀವಿಲ್ಲ ಅಂತಂತಂದ್ರೆ, ಈ ಇಮೋಷ್ನಲ್ ಬ್ಯಾಗೇಜಿಂದ ಹೊರಗೆ ಬರ್ಬೇಕಂದ್ರೆ ನೀವು ಹೀಲಿಂಗ್ ಕಡೆ ಹೋಗ್ಬೇಕು. ಇಮೋಷ್ನಲಿ ಹೀಲ್ ಆಗಬೇಕು ನೀವು. ಇಲ್ಲೇನು ಹೇಳತ್ತತಿ ಅಂತಂತಂದ್ರೆ, ಈ ಥರದ ಒಂದು ಟ್ರಾನ್ಸಿಷನ್ ಪೀರಿಯಡ್ ನಿಮ್ಮಲ್ಲಿ ಬರಬೇಕು, ಅದ್ರ ಮೇಲೆ ನೀವು ಕೆಲಸ ಮಾಡಬೇಕು. ಅದರ್ವೈಸ್ ಯು ಆರ್ ಮಿಸ್ಸಿಂಗ್ ಅಪಾರ್ಚುನಿಟೀಸ್ ಇನ್ ಯುವರ್ ಲೈಫ್. ಇದು ಯಾಕಾಗಿರ್ತೈತಿ ಅಂತಂತಂದ್ರೆ, ಹಿಂದಿನ ಜನ್ಮದಾಗ ಏನಾಗಿರ್ತೈತಿ, ನಿಮಗೆ ಸರಿಯಂಗೆ ಯಾರೂ ಟ್ರೀಟ್ ಮಾಡಿರ್ಲಿಕ್ಕಿಲ್ಲ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ಲಿಕ್ಕಿಲ್ಲ. ಓಕೆ, ಮೆಂಟಲಿ ನೀವು ವೀಕ್ ಆಗಿರ್ಬೋದು. ಈಗೇನಾಗಿರ್ತೈತೆ ಅದೇ ಕ್ಯಾರಿ ಫಾರ್ವರ್ಡ್ ಆಗಿರ್ತೈತೆ, ಅಥವಾ ನೀವು ಯಾರಿಗಾದರೂ ಹಂಗೆ ಮಾಡಿರ್ಬೋದು, ಅಂದರೆ ಅವರ ಆಸೆ ಆಕಾಂಕ್ಷೆಗಳನ್ನು ಅದುಮಿರಬಹುದು. ಮತ್ತೊಬ್ಬರಿಗೆ ನೀವು ಇಮೋಷ್ನಲಿ ಹರ್ಯಾಶ್ ಮಾಡಿರ್ಬೋದು. ಈಗೇನಾಕತಿ ಅಂತಂದ್ರೆ ನಮಗೆ ತಟ್ಕೊಂಡಿರ್ತದೆ ಅದನ್ನು. ಈಗ ನಿಮ್ಮಲ್ಲಿ ಇಮೋಷ್ನಲ್ ಬ್ಯಾಗೇಜ್ ಜಾಸ್ತಿ ಐತಿ. ಈಗ ನಿಮ್ಮಲ್ಲಿ ಏನು ಮಾಡಬೇಕು ಅಂತಂತಂದರೆ, ಒಂದು ಸ್ವಲ್ಪ ಬುದ್ಧಿ ಚುರುಕು ಮಾಡ್ಕೋಬೇಕು, ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು, ಇಮೋಷ್ನಲಿ ನೀವು ಬ್ಯಾಲೆನ್ಸ್ಡ್ ಆಗಬೇಕು. ಆಮೇಲೆ ನಿಮ್ಮಲ್ಲಿ ಮಾರ್ಷಿಯಲ್ ಎನರ್ಜಿ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಮಂಗಳ ಗ್ರಹದ ಎನರ್ಜಿ ಎಲ್ಲ ನಿಮ್ಮಲ್ಲಿ ಇನ್ಕ್ರೀಸ್ ಆಗ್ಬೇಕು. ಅದು ಏಕ್ದಮ್ ಟಪ್ ಐತಿ ಕಾಣ್ತದೆ ನನಗೆ ಅನ್ಸಿ ಮಟ್ಟಿಗೆ. ಯಾಕಂದ್ರೆ ಇಲ್ಲಿ ನೋಡಿರಿ, ಏಸ್ ಆಫ್ ವಾಂಡ್ಸ್ ಐತಿ, ನೈಟ್ ಆಫ್ ವಾಂಡ್ಸ್ ಐತಿ, ನೋಡಿರಿ ಇಲ್ಲಿ ಪೇಜ್ ಆಫ್ ಕಪ್ಸ್ ಐತಿ. ಅತಿಯಾಗಿ ಇಮೋಷ್ನಲ್ ಆಗೋದು ಇರ್ತಾರೆ ಕೆಲವೊಬ್ರು ಅಂಥವ್ರ ಫ್ಯಾಮಿಲಿಯೊಳಗೆ. ಮಾತಿಗೆ ಆ್ಯಕ್ಚುಲಿ ಅವ್ರನ್ನ ಮೇಂಟೈನ್ ಮಾಡೋದನ್ನ ಭಾಳ ಕಠಿಣ. ಈಗಿಲ್ಲೇ ಅದಕ್ಕೇನು ಹೇಳ್ತಾರೆ ಅಂದರೆ, ಆ್ಯಕ್ಷನ್ ತೊಗೋರಿ ಅಂತಂತಂದ್ರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಿ, ನಿಮ್ಮ ಮೇಲೆ ನೀವು ಆ್ಯಕ್ಷನ್ ತೊಗೋರಿ, ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ, ಆ್ಯಕ್ಟಿವ್ಲಿ ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ ಅಂತ ಹೇಳಾಕತ್ತೈತೆ ಅದನ್ನು. ಅಂದ್ರೆ ನಿಮ್ಗೆ ಏನಾಕತಿ ಅಂತಂದ್ರೆ, ಇದೇನಿದೆ ಇಮೋಷ್ನಲ್, ಒಂಥರ ಇಮೋಷ್ನಲ್ ರಿಲೀಫ್ ಸಿಕ್ಕಂಗೆ ಆಕತ್ತೆ ನಿಮಗೆ. ಈಗ ಸದ್ಯ ನಿಮಗೆ ನೀವೇನು ಸಣ್ಣಾಗಿರ್ತಾಗ ನಮ್ಮ ಜೊತೆ ಏನಾಯ್ತು ಅದು ಒಮ್ಮೆ ಆಗಿರ್ತೈತೆ. ನಾವು ಅದನ್ನು ನಮ್ಮ ಜೀವನ ಕಾಲದವರೆಗೂ ಅದನ್ನು ಎಷ್ಟು ಸರ್ತಿ ರಿಪೀಟ್ ಮಾಡ್ತೇವೆ ಅಂತಂದ್ರೆ, ನಾವು ಮಾನಸಿಕವಾಗಿ ಅದರ ದುಃಖ ಅಷ್ಟು ಸರ್ತಿ ಅನುಭವಿಸ್ತಿರ್ತೇವೆ. ಬುದ್ಧಿ ತಿಳಿದ ಮೇಲೆ ಅಟ್ಲೀಸ್ಟ್ ನೀವು ಅದರಿಂದಲೇ ಹೊರಗೆ ಬರಬೇಕು. ಇಲ್ಲಾಂದ್ರೆ ಹೆಂಗಾಕತಿ ಅಂತಂದ್ರೆ, ಇದೇ ಥರದ ವೀಕ್ ಮೈಂಡ್ ಸೆಟ್ ತೊಗೊಂಡನ ಮುಂದಿನ ಜನ್ರೇಷನ್ ಸ್ಟಾರ್ಟ್ ಆಕೈತೆ. ನಾಳೆ ನಿಮ್ಮದು ಮದುವೆ ಅದು, ನಾಳೆ ನಿಮ್ಮ ಮಕ್ಕಳದು, ನಿಮ್ದು ನಿಮ್ಮ ಡಿ ಎನ್ ಎದ್ರೊಳಗೆ ಅದಕ್ಕೆ ಡಿ ಎನ್ ಒಳಗನ್ರಿ ಜೀನ್ಸ್ ತಗೊಂಡ್ರಿ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಕತ್ತದ. ಅಟ್ಲೀಸ್ಟ್ ನಿಮಗೆ ಈಗ ಗೊತ್ತಾಗಬೇಕು. ಏನು ಗೊತ್ತಾಗ್ಬೇಕಂತಂದ್ರೆ, ನೀವು ಇದನ್ನು ಇಲ್ಲೇ ಕಟ್ ಮಾಡ್ಬೇಕಂತಂದು ಹೇಳಿ. ನಾವೊಬ್ಬರು ಪರಿಚಯದವ್ರು ಇದ್ರು ನನಗೆ, ಅವ್ರಿಗೆ ಸೊರ್ಯಾಸಿಸ್ ಇತ್ತು. ಅದು ಜನ್ರೇಷ್ನಲ್ ಬಂದೈತಂತಪ್ಪ ಅವರಲ್ಲಿ. ಅವ್ರಿಗೆ ಅವ್ರ ಮಗ ಅವ್ರು ಅದನ್ನ ಹೇಳಿದ್ರೆ, ಈ ಸರ್ತಿ ನಾವು ಮದುವೆನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಅವರು ಮದುವೆನ ಮಾಡ್ಕೊಳ್ಳೋದಿಲ್ಲ ಅಂತಂದು ಹೇಳಿ, ಒಬ್ಬಾಕಿ ಲೇಡಿಗೆ ಯಾರಿಗೆ ಮಕ್ಕಳಿದ್ವಲ್ಲ ಅವ್ರನ್ನ ಮದುವೆ ಮಾಡ್ಕೊಂಡ್ರು ಅವರು. ಇವ್ರ ಬ್ಲಡ್ ಲೈನ್ ಅಲ್ಲೇ ಮುಗೀತದೆ. ಒಂದೇ ಗಂಡು ಮಗ ಇತ್ತು ಅವ್ರಿಗೆ. ಹೌದು, ನೀವು ಎಷ್ಟು ದಿನ ಅದನ್ನು ಮುಂದುವರೆಸ್ತಿರಲ್ಲ, ನಿಮಗೆ ಅಷ್ಟು ಅವಾಗ ಆ ತಲೆಮಾರಿಗೆ ಬಂದೇ ಬರ್ತೈತೆ. ನಡಕ್ಕೆ ಏನಾದರೂ 1 ಅಥವಾ 2 ತಲೆಮಾರಿ ಗ್ಯಾಪ್ ಅದು ಅಂದ್ರೂ ಸಹಿತ 3ನೇ ತಲೆಮಾರಿಗೆ ಅದು ಬರೋದನ ಅದು. ಸೊ ಇಲ್ಲಿ ಏನೈತಿ ಅಂದರೆ, ಇಮೋಷ್ನಲ್ ಬ್ಯಾಗೇಜ್ ನೀವು ತೊಗೊಂಬಂದಿರಿ. ನೀವು ಇದರಿಂದ ಆದಷ್ಟು ಹೊರಗೆ ಬರಕ್ಕೆ ನೋಡ್ರಿ. ನೀವು ಹೊರಗೆ ಬಂದ್ರಿ ಅಂತಂದ್ರೆ, ನೀವು ನಿಮ್ಮ ಲೈಫ್ದೊಳಗನೆ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಲೀನಿಯೇಜ್ ನೀವು ಸುಧಾರಿಸ್ಕೋಬೋದು. ನಿಮ್ಮ ಗುರು ನಿಮ್ಮ ಹಿರಿಯರಿಗೂ ಚಲೋ ಅನಿಸ್ತತಿ.
ಓಕೆ, ನಮ್ಮ ಬ್ಲಡ್ ಲೈನ್ದೊಳಗೆ ನೋಡಿರಿ, ಈ ಕಾರ್ಡ್ ನಮ್ಮ ಬ್ಲಡ್ ಲೈನ್ದೊಳಗೆ ಜನ ಹೆಂಗೆ ಅದಾರ ಅಂತಂತಂದ್ರೆ ಆ್ಯಕ್ಟಿವ್ಲಿ ಕೆಲಸ ಮಾಡ್ತಾರೆ, ತಮ್ಮ ಪ್ರೋಗ್ರೆಸ್ ಕಡೆ ನೋಡಾಕತ್ತಾರ, ತಮ್ಮ ಪ್ರೋಗ್ರೆಸ್ ಏನು ಅನ್ನೋದನ್ನ ಅದ್ರ ಬದಲಾಗಿ ಸೀರಿಯಸ್ಲಿ ವಿಚಾರ ಮಾಡಾಕತ್ತಾರ. ಇಲ್ಲಿ ನೋಡ್ರಿ, ದಿಸ್ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಕಾರ್ಡ್. ನಿಮ್ಮಲ್ಲಿ ಮೊದಲು ಹಂಗೆ ಇದ್ರ ಜನ ಮತ್ತು ವಾಪಸ್ ಇದೇ ಪದವಿ ಪಟ್ಟಕ್ಕೆ ನೀವು ಏರ್ಲಿ ಅಂತಂದು ಹೇಳಿ ವಿಚಾರ ಮಾಡ್ತಾರೆ ಅವರು. ಬಟ್ ನಿಮ್ಮಲ್ಲಿ ಹೆಂಗೈತಿ ಅಂತಂದ್ರೆ ಎಲ್ಲ ಗಡಿಬಿಡಿವು. ಮಾರ್ಷಿಯಲ್ ಎನರ್ಜಿ ಪೂರಾ ಕಡಿಮೆ ಐತೆ ನೋಡ್ರಿ ಇಲ್ಲೇ. ಈಗ ನಿಮಗೆ ಟ್ರಾನ್ಸಿಷನ್ ಪೀರಿಯಡ್ ಅಂತಂದ್ರೆ ಈ ಥರದ ವಿಷಯಗಳನ್ನು ಹೀಲಿಂಗ್ ಮಾಡ್ಕೊಡ್ರಿ ಅಂತ ಹೇಳಾಕತ್ತಾರ. ಹೀಲ್ ಆಗ್ರಿ, ಒಳ್ಳೆಯ ವಾತಾವರಣಕ್ಕೆ ನಿಮ್ಮನ್ನು ನೀವು ಒಳ್ಳೆಯ ವಾತಾವರಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ರಿ ಅಂತ ಹೇಳಾಕತ್ತಾರ ಅವ್ರು. ಏಂಜಲ್ ಏನು ಮೆಸೇಜ್ ಕೊಡಾಕತ್ತಾಳು ಅವ್ರ ಕಡೆಯಿಂದ ನೋಡೋಣ. ಟೇಕ್ ಒನ್ ಮೋರ್. ನೋಡ್ರಿ, ಇಲ್ಲಿ ಏನು ಹೇಳ್ತೈತಿ ಅಂತಂದ್ರೆ ಫೋಕಸ್ ಆನ್ ಯುವರ್ ಪ್ರಯಾರಿಟೀಸ್ ಅಂತ. ಓಕೆ, ನೀವು ಸ್ವಲ್ಪರೇ ಟೈಮ್ ನೀವು ನಿಮ್ಮ ಸಲಾಗಿ ಅಂತ ತೆಗಿಬೇಕು. ನೀವು ನಿಮ್ಮ ಸಲ ಟೈಮ್ ಎದ್ರ ಸಲಾಗಿ ತೆಗಿತೀರಿ ಅಂತಂದ್ರೆ ಸ್ವಂತಕ್ಕೆ ಬರೀ ದುಃಖದೊಳಗೆ ಮುಳುಗಿಸ್ಕೊಳ್ತಾನೆ. ಅಂದರೆ ಹೆಂಗಂತಾರೆ ಮುಂದೆ ಏನು ಮಾಡಬೇಕು ಅಂತಂತಂದು ಹೇಳಿ ನಿಮಗೆ ಗೊತ್ತನೇ ಇಲ್ಲ. ಅದಕ್ಕೆ ಇಲ್ಲಿ ಆ್ಯಂಜಲ್ ಏನು ಹೇಳಾಕತ್ತಾಳ ಅಂತಂತಂದ್ರೆ ನಿಮ್ಮ ಪ್ರಯಾರಿಟೀಸ್ ಕಡೆ, ಅಂದ್ರೆ ನಿಮ್ಮ ಪಿತೃಗಳ ಕಡೆಯಿಂದ ಸಂದೇಶ ಆ್ಯಂಜಲ್ಸ್ ಥ್ರೂ ನನ್ನ ಕಡೆ ಬಂದೈತೆ ಅಂತ ಇಟ್ಕೋರಿ. ಈಗ ನೀವು ಅದನ್ನು ಕೇಳಾಕತ್ತೀರಿ ಅಂತ ಇಟ್ಕೋರಿ. ನಿಮ್ಗೆ ಅಂದರೆ ಜವಾಬ್ದಾರಿನಾರ ಬೇಕಲ್ಲ ಮನುಷ್ಯಾಗ. ನನಗೆ ಇಷ್ಟು ಜವಾಬ್ದಾರಿ ಅದಾವಪ್ಪ, ಈ ಜವಾಬ್ದಾರಿಗಳನ್ನು ನಾನು ಮುಗಿಸ್ಕೋಬೇಕು, ಮಾಡಬೇಕು ಅನ್ನೋದ್ರ ಕಡೆ ದಿವಸದೊಳಗೆ ಒಂದು ಸ್ವಲ್ಪರೇ ಟೈಮ್ ತೆಗೀರಿ. ಅಂದರೆ ಏನಾಕೈತಿ ಅಂತಂದ್ರೆ ನಿಮ್ಮ ಜೀವನದ ಮೇಲೆ ನೀವು ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ. ಈಗ ಹೆಂಗೈತಿ ಅಂತಂದ್ರೆ ನಿಮ್ಗೆ ಏನಾದ್ರ ಬದಲಾಗಿ ವಿಚಾರನೇ ಇಲ್ಲ. ಸೊ ಅದ್ರ ಬದಲಾಗಿ ನೀವು ವಿಚಾರ ಮಾಡಿರಿ ಅಂತ ಹೇಳಾಕತ್ತಾಳಾಕಿ. ಯಾವುದೇ ಥರದಿಂದ ಸ್ವಂತಕ್ಕೆ ಏನೇ ವಿಷಯ ಆದರೂ ಮರೆಯೋಕೆ ಹೋಗ್ಬಿಡ್ರಿ. ನೀವು ನಿಮ್ಮನ್ನು ನೀವು ನಿರಾಕರಿಸೋಕೆ ಹೋಗ್ಬೇಡ್ರಿ. ನಿಮ್ಮ ಅಸ್ತಿತ್ವಕ್ಕೂ ಬೆಲೆ ಐತಿ ಅನ್ನೋದ್ರ ಮೇಲೆ ನಿಮಗೆ ವಿಚಾರ ಇರಲಿ. ಟೇಕ್ ಅ ಡಿವೈನ್ಲಿ ಗೈಡೆಡ್ ಚೇಂಜ್. ಓಕೆ, ಈಗ ಹೆಂಗೈತೆ ನೋಡಿರಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಪಾಸಿಟಿವ್ ಚೇಂಜ್ ಬರಬೇಕು ಅಂತಂತಂದ್ರೆ ಅಥವಾ ಏನಾದರೂ ಒಂದು ಹೊಸಾದು ನೀವು ಮಾಡಬೇಕು ಅಂತಂದ್ರೆ ಜೀವನದೊಳಗೆ ಒಂದು ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು. ಇವೆರಡು ಇದೇನು ಹೇಳ್ತೈತಿ, ರಿಸ್ಕ್ ತೊಗೊಳಕ್ಕನೇ ಹೇಳ್ತತ್ಲ. ಇದರ ಅರ್ಥ ಅವ್ನು ಕುದುರೆ ಮೇಲೆ ಕುಂತಾವ ಎದಕ್ಕೆ ಹೊಂಟಾನ? ಅವ ಏನಾದರೂ ಹೊಸಾದನ್ನು ಒಂದು ವೆಂಚರ್ ಮಾಡಕ್ಕಂತಂದು ಹೇಳೇ ಹೊಂಟಾನಲ್ಲ. ವೆಂಚರ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ರಿಸ್ಕ್ ಅಂತಂದು ಇರೋದನ್ನ. ನೀವು ರಿಸ್ಕ್ ತೊಗೊಳಕ್ಕೆ ಕೊಟ್ಟ ರೆಡಿನೇ ಇಲ್ಲ. ರೆಡಿ ಆಗಿರಂಗಿಲ್ಲ ಅಂದ್ರೆ ಮಾನಸಿಕವಾಗಿ ಹತಾಶೆ ಆಗಿರಿ ನೀವು. ಸೊ ನಿಮಗೆ ಅದ್ರ ಕಡೆ ನಿಮ್ಗೆ ಒಂದು ಸ್ವಲ್ಪ ಲಕ್ಷ್ಯ ಇರಲಿ ಅಂತದ್ರ ಅರ್ಥ. ಓಕೆ, ಈಗ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ನೀವು ಆ ಥರ ಮಾಡಿದ್ರೆ ಯು ಮೇಕ್ ಅ ರೂಮ್ ಫಾರ್ ನ್ಯೂ ಆ್ಯಂಡ್ ಅ ಮೋರ್ ಮೀನಿಂಗ್ಫುಲ್ ಅಪಾರ್ಚುನಿಟೀಸ್. ಸೊ ನೋಡಿರಿ, ನೀವು ಈ ಥರ ಆ್ಯಕ್ಷನ್ ಓರಿಯೆಂಟೆಡ್ ಆದ್ರಿ ಅಂತಂದರೆ ಏಸ್ ಆಫ್ ವಾಂಡ್ಸ್ ಏನು ಹೇಳ್ತತಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಅಪಾರ್ಚುನಿಟೀಸನ್ನು ತೊಗೊಂಬರೋದನ್ನು ಹೇಳ್ತದೆ. ಓಕೆ, ಅಂದರೆ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡ್ಕಾಡ್ಕೊಂಡು ಬರ್ತಾವೆ, ಬಟ್ ನೀವು ಅದಕ್ಕೆ ತಯಾರಿ ಇರಬೇಕು. ಎಕ್ಸಸೈಸ್ ಟು ಇನ್ಕ್ರೀಸ್ ಯುವರ್ ಎನರ್ಜಿ ಆ್ಯಂಡ್ ಅ ಮ್ಯಾನಿಫೆಸ್ಟೇಷನ್ ಎಬಿಲಿಟೀಸ್. ನೋಡಿರಿ, ಮೆಂಟಲ್ ಹೆಲ್ತ್ ಸರಿ ಇರಲಿಲ್ಲ ಅಂತಂತಂದ್ರೆ ಫಿಸಿಕಲಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಕ್ಕೆ ನೋಡಿರಿ. ಅದು ಏನು ಭಾಳ ಕೆಲಸ ಮಾಡ್ಬೇಕಂತಂತಲ್ಲ, ಮೆಂಟಲಿ ಹೆಲ್ದಿ ಇರಬೇಕು ಅಂತಂದ್ರೆ ಎಲ್ಲರೂ ಅಡ್ಡಾಡಕ್ಕೆ ಹೋಗ್ರಿ, ಫ್ರೆಂಡ್ಸ್ ಜೊತೆ ಮಾತಾಡ್ರಿ, ಸ್ವಲ್ಪ ಎಕ್ಸಸೈಸ್ ಮಾಡಿರಿ. ಅಂದ್ರೆ ನೀವು ವಾರ್ಮಪ್ ಮಾಡ್ಕೊಳಕನ್ರಿ, ನಿಮ್ಮ ಥಾಟ್ಸ್ ವಾರ್ಮಪ್ ಮಾಡ್ಕೊಳಕನ್ರಿ, ನಿಮ್ಮ ಬಾಡಿ ವಾರ್ಮಪ್ ಮಾಡ್ಕೊಳಕನ್ರಿ. ಇಂಥ ವಿಚಾರಗಳನ್ನು ಈ ಥರದ ವಿಶೇಷತೆಗಳನ್ನು ನಿಮಗೆ ನೀವೇ ಅಳವಡಿಸ್ಕೊಡ್ರಿ ಅಂತ ಹೇಳಕತ್ತಾರ ಅವ್ರು. ಚೂಸ್ ಅ ಫನ್ ಆ್ಯಂಡ್ ಅ ಮೀನಿಂಗ್ಫುಲ್ ಆ್ಯಕ್ಟಿವಿಟಿ ಸೋ ದ್ಯಾಟ್ ಯು ವಿಲ್ ಲುಕ್ ಫಾರ್ವರ್ಡ್ ಟು ಎಕ್ಸರ್ಸೈಸಿಂಗ್ ಆ್ಯಂಡ್ ಇಟ್ ಬಿಕಮ್ಸ್ ಇಟ್ಸ್ ಓನ್ ರಿವಾರ್ಡ್. ಸೊ ಇಲ್ಲಿ ಏನೈತಿ ಅಂತಂತಂದ್ರೆ ಇದು ನಿಮ್ಮ ಲೀನಿಯೇಜ್ದೊಳಗೆ ಏನೋ ಅಂಥದ್ದು ಯಾರಾದ್ರದ್ದು ಇರಬೇಕು, ಅದು ವಾಪಸ್ ಬಂದೇ ತದ ನಿಮ್ಮಲ್ಲೇ. ಈಗ ನಿಮಗೆ ಗೊತ್ತಾಯ್ತು, ಈಗ ಯಾರೇ ಹೇಳಿದರು, ಹಿಂದೆ ಯಾರೇ ನಮ್ಮಲ್ಲಿ ಇದ್ರಿ, ಅವರು ಹಂಗೆ ಮಾಡ್ತಿದ್ರಿ, ಇವನು ಹಂಗೆ ಮಾಡ್ತಾನೆ ರೀ, ಈಗನೂ ಹಂಗೆ ಮಾಡ್ತಾಳ್ರಿ ಅಂತ ಯಾರೇ ಅಂತಿದ್ರಿ ಅಂತಂತಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಲಕ್ಷ್ಯ ಕೊಟ್ಟು ಅದನ್ನು ಎಷ್ಟು ಆಕತ್ತಷ್ಟು ತಿದ್ದುಕೊಳಕ್ಕೆ ನೋಡ್ರಿ ನೀವು. ಓಕೆ, ನನಗನ್ಸೋ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ನನ್ನ ಕಡೆಯಿಂದ ಒಂದೆರಡು ಮಾತು ಹೇಳ್ತೀನಿ. ಕೆಲವೊಂದು ಸರ್ತಿ ಏನಾಗ್ತೈತಿ ಅಂತಂದ್ರೆ ನಮ್ಮ ಹಿರಿಯರು ನಾವು ಮರ್ತು ಬಿಡ್ತೇವೆ. ಅವ್ರ ಬದಲೇ ನಮ್ಗೆ ಒಟ್ಟ ವಿಚಾರ ಏನಲ್ಲ. ಹೌದು, ಮತ್ತು ತಮ್ಮ ಜೀವನದೊಳಗೆ ಎಲ್ಲರೂ ತಾವು ಬ್ಯುಸಿನೇ ಇರ್ತಾರೆ.
ಆದ್ರೆ ನೀವು ನಿಮ್ಮ ಮನೆಯೊಳಗಿಂತ ಏನಾದರೂ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗಾಕತ್ತಿದ್ದು ಅಂದ್ರೆ ಅದು ಯಾವುದೇ ರೀತಿಯಿಂದ ಇರಲಿ ಕಂಟಿನ್ಯೂ ಆಗಾಕತ್ತು ಅಂತಂದ್ರೆ ಸ್ವಲ್ಪ ಹಿರಿಯರನ್ನ ನೆನೆಸ್ಕೊಳ್ತ ಬರ್ರಿ. ಅವ್ರು ಏನು ಕೆಲಸ ಮಾಡ್ಯಾರ ಅವ್ರು ನೆನೆಸ್ಕೊತ ಬರ್ರಿ. ಅವ್ರು ಅದಾರ ಅಂತಂದು ಹೇಳಿ ಇವತ್ತು ನಾವು ಅದೇವಿ ನೋಡ್ರಿ. ತಪ್ಪು ಯಾರು ಮಾಡೋಂಗಿಲ್ಲ, ತಪ್ಪು ಎಲ್ಲರೂ ಮಾಡಿರ್ತಾರೆ. ತಪ್ಪು ಮಾಡಲಾರ್ದೆ ಇರೋರು ಯಾರು ಅಂತಂದ್ರೆ ದೇವ್ರೊಬ್ಬನೇ. ಅದಕ್ಕೆ ಅವ್ರ ತಪ್ಪುಗಳನ್ನು ನೀವು ರಿಪೀಟ್ ಮಾಡೋಕೆ ಹೋಗ್ಬೇಡ್ರಿ. ಅಂದ್ರೆ ಆ ತಪ್ಪುಗಳನ್ನು ನೆನಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು ಏನಾದರೂ ಒಳ್ಳೇದನ್ನು ಮಾಡಿರ್ಬೋದಲ್ಲ, ಅವರಲ್ಲಿ ಏನಾದರೂ ಒಂದು ಒಳ್ಳೆಯ ಗುಣ ಇರ್ಬೋದಲ್ಲ, ಅದನ್ನು ನೀವು ರಿಪೀಟ್ ಮಾಡೋಕೆ, ಅದನ್ನು ನೀವು ರೀಕಾಲ್ ಮಾಡಿರಿ, ಮಾತಾಡುತ್ತ ಬರ್ರಿ ಮನ್ಯಾಗ. ಯಾಕಂದ್ರೆ ಅದು ಒಂದು ಎನರ್ಜಿನ ಅಲ್ಲಿನೂ ಹಿರಿಯರಿಗೆ ಗೊತ್ತಾಕೈತೆ ಮೇಲೆ ಓ ಹೌದು ನಮ್ಮ ಲೀನಿಯೇಜ್ದವ್ರು ನಮ್ಮ ನೆನಪು ಮಾಡ್ಕೋತಾರಲ್ಲ ಅಂತಂದು ಹೇಳಿ. ಎಲ್ಲ ವಿಷಯಕ್ಕೂ ಭಾಳ ದೊಡ್ಡದು ಏನಾದರೂ ಒಂದು ಮಾಡಿದ್ರನ ಅದೇ ಪರಿಹಾರ ಅಂತ ಐಸಾ ಕುಚ್ ನಹಿ रहता. ಅಗದಿ ಸಣ್ಣ ವಿಷಯಗಳೇನು ಇರ್ತಾವಲ್ಲ, ದೇ ಹ್ಯಾವ್ ದೇರ್ ಓನ್ ಇಂಪಾರ್ಟೆನ್ಸ್. ಅದರಿಂದ ನೀವು ಎಷ್ಟೋ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು. ಈಗ ನಿಮ್ಗೆ ಯಾರಿಗೆಲ್ಲರಿಗೂ ಪಿತೃಗಳದ್ದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಐತಲ್ಲ, ಒಂದು ಪಿತೃನರೇ ಶಾಂತಿ ಮಾಡಿಸ್ರಿ. ಈ ಗೋಕರ್ಣದಾಗ ಅದು ಮಾಡ್ತೇನೆ ಅಂತಂದು ಹೇಳ್ತಾರೆ. ಅದ್ರ ಬದಲು ನನಗೆ ಹೆಚ್ಚಿಗೆ ನಾಲೆಜ್ ಇಲ್ಲ, ಬಟ್ ಶಾಸ್ತ್ರೋಕ್ತವಾಗಿ 3 ಜಾಗದಾಗ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಬುದ್ಧಗಯ, ಇನ್ನೊಂದು ತ್ರ್ಯಂಬಕೇಶ್ವರ, ನಾಸಿಕದ ಹತ್ರ 5, ಅದು ಒಂದು ಕೇದಾರನಾಥ. ಇಂಥಲ್ಲಿ 3 ಕಡೆ ಮಾಡ್ತಾರಂತ ನಾವು ಕೇಳೀವಿ. ನಮ್ಮ ಹತ್ರ ನಾವು ಮಾತ್ರ ತ್ರ್ಯಂಬಕೇಶ್ವರಕ್ಕೆ ಹೋಗಿನ ಮಾಡ್ಸೇವೆ. 3 4 ಸರ್ತಿ ಮಾಡೇವೆ ನಾವು. ಸೊ ತಮ್ಗೆ ಯಾರಿಗಾದರೂ ಅಂಥ ಪ್ರಾಬ್ಲಮ್ಸ್ ಇದ್ದರೆ ಅದನ್ನಾರ ಮಾಡಿರಿ. ಎಟ್ಲೀಸ್ಟ್ ನಮ್ಮ ಫ್ಯಾಮಿಲಿಯೊಳಗೆ ಭಾಳ ನಮಗೆ ಪ್ರಾಬ್ಲಮ್ ಐತಿ, ನಮ್ಗೆ ಹಿಂಗಾತು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಭಾಳ ಜಾಸ್ತಿ ಅದಾವು ಅಂತಂದ್ರೆ ಪಿತೃಪಕ್ಷದೊಳಗೆ ಎಟ್ಲೀಸ್ಟ್ ಬ್ರಾಹ್ಮಣರನ್ನ ಮನೆಗೆ ಕರೆಸಿ, ನಮ್ಮ ಜಾತಿ ಅದು ಇದು ಎಲ್ಲ ಮರ್ತು ಬಿಡ್ರಿ. ಬ್ರಾಹ್ಮಣರನ್ನ ಕರೆಸಿ ಅವ್ರ ಕೈಯಿಂದ ತರ್ಪಣ ಬಿಡಿಸ್ರಿ. ದಟ್ ಈಸ್ ದ ಬೆಸ್ಟ್ ರೆಮಿಡಿ. ನೋಡಿರಿ, ಬೇಕಂದ್ರೆ ನಿಮ್ಮ ಜೀವನದೊಳಗೆ ಎಷ್ಟೆಲ್ಲ ಬದಲಾವಣೆ ಬರ್ತೈತಿ ಅಂಥೇಳಿ. ಐ ಹೋಪ್ ನಾನು ನಿಮಗೆ ಈಗ ಕೊಟ್ಟಂಥ ಸಲಹೆಯಿಂದ ನನಗನ್ಸಿ ಮಟ್ಟಿಗೆ ನಿಮ್ಮ ಪಿತೃಗಳಿಗೂ ಆರಾಮ ಅನಿಸಿರ್ಬೋದು. ಅಟ್ಲೀಸ್ಟ್ ಒಬ್ಬರೇ ಯಾರಾದರೂ ಅದಾರಲ್ಲಪ್ಪ, ಅವ್ರು ಏನೋ ಹೇಳಾಕತ್ತಾರ, ನಮ್ಮ ಮನ್ಯಾಗನವ್ರು ಯಾರೇ ಕೇಳ್ತಾರ, ಇದು ನಿಮ್ಮ ಕಿವಿ ಮೇಲೆ ಬಿತ್ತು, ಈ ವಿಡಿಯೋ ತಪ್ಪಿ ನಿಮ್ಮ ಕೈಗೆ ಹತ್ತಿವು ಅಂತಂತಂದ್ರೆ ನಿಜವಾಗ್ಲೂ ಈ ಸರಿ ಪಿತೃಪಕ್ಷದೊಳಗೆ ಇದನ್ನು ಮಾಡಿ ನೋಡಿರಿ ನೀವು. ಯು ವಿಲ್ ಬಿ ಬ್ಲೆಸ್ಡ್.